ब्रह्मैवाहमस्मि पुराणानाम् आलयं करुणालयं नमामि भगवत्पादं शंकरं लोकशंकरं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्देदं दच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अथीः भगवो ब्रह्म ದ್ವಂದ್ವಜನಿತಂ ಸುಖಂ ಮಿಥುನಂ ಅಂತ ಹೇಳುದು. ಅದು ಕೂಡ ಇವನಿಗೆ ಆತ್ಮದಿಂದಲೇ ಆಗುತ್ತೆ ಅಂತ. ಇದು ದ್ವಂದ್ವ ಮಿಥುನ ಅನ್ನೋ ಶಬ್ದಕ್ಕೆ ಸ್ತ್ರೀ ಪುರುಷರೇ ಆಗ್ಬೇಕು ಅಂತೇನಿಲ್ಲ. ದ್ವಂದ್ವ ಅಂದ್ರೆ ಇನ್ನೊಂದು ಇಟ್ಕೊಂಡು ಆಗೋ ಸುಖವಲ್ಲ ದ್ವಂದ್ವ. ಮಕ್ಕಳ ಜೊತೆಯಲ್ಲಿ ಸಂತೋಷ ಪಡೋದು, ಸ್ನೇಹಿತರ ಜೊತೆ ಸಂತೋಷ ಪಡೋದು, ಬಂಧುಗಳ ಜೊತೆ ಸಂತೋಷ ಪಡೋದು ಅಂತ ಗೃಹಸ್ಥರಿಗೆ ಇರುತ್ತಲ್ಲ ಲೋಕದವರಿಗೆ. ಈ ಜ್ಞಾನಿಗೆ ಮಕ್ಕಳು ಬೇಡ, ಸ್ನೇಹಿತರು ಬೇಡ, ಯಾವ ಬಂಧುಗಳು ಬೇಡ, ತನ್ನ ಆತ್ಮಸ್ವರೂಪದಲ್ಲಿಯೇ ಅಂದಾಗಿರ್ತಾನೆ. ಈಗ ಹೇಳಿದ್ರೆ ಇದೊಂದು ರೀತಿ ಭಕ್ತಿಶಾಸ್ತ್ರಕ್ಕೆ ಹೊಂದಿಸ್ಕೊಂಡ್ರೆ ಈ ಜೀವನೇ ಹೆಂಡತಿ, ಈ ಜೀವನಿಗೆ ಒಳಗಿರೋ ತಾನು ಅನ್ನೋಂಥ ಪರಮಾತ್ಮನೇ ಗಂಡ, ಅವನ ಜೊತೆ ಸೇರ್ಕೊಂಡು ಆನಂದ ಇರ್ತಾನೆ ಅವನು. ನಿಜವಾಗಿ ಈ ಜೀವನೆಂಬ ಪತ್ನಿಗೆ ಎಲ್ಲ ಜೀವರು ಪತ್ನಿಯರೇ. ಪುರುಷ ಯಾರು? ಗಂಡ ಯಾರೋ? ಪರಮಾತ್ಮ. ಇಡೀ ವಿಶ್ವಕ್ಕೆ ಪತಿ, ವಿಶ್ವಕ್ಕೆ ಭರ್ತ, ವಿಶ್ವಕ್ಕೆ ಯಜಮಾನ, ಅವರೊಬ್ಬನೇ ಸ್ವಾಮಿ. ಎಲ್ಲ ಜೀವರು ಅವನ ಪತ್ನಿಯರು. ಆ ಪತ್ನಿ ಅನ್ನಿಸ್ಕೊಂಡಂತಹ ಜೀವರೆಲ್ಲರೂ ಆ ಪರಮಾತ್ಮನೇ ಬೆರೆತವರಾದಾಗ ಆನಂದ ಇರುತ್ತೆ. ಆ ಆನಂದದಲ್ಲಿ ಆಯಾಸ ಇಲ್ಲ, ಆ ಆನಂದದಲ್ಲಿ ಪುಣ್ಯ ಖರ್ಚಿಲ್ಲ, ಆ ಆನಂದ ಇನ್ನೊಬ್ಬರಿಗೆ ಅಸೂಯಾದಿ ಉಂಟು ಮಾಡೋದಿಲ್ಲ, ಆ ಆನಂದ ಕ್ಷಣಿಕವಲ್ಲ, ಆ ಆನಂದದಲ್ಲಿ ಆಮಯ ಅಂದರೆ ಸೈಡ್ ಎಫೆಕ್ಟು. ಈ ಸಿಕ್ಕಾಪಟ್ಟೆ ಭೋಗ ಅನುಭವಿಸಿದರೆ ಹಿಂದೆ ದುರ್ಬಲವಾಗ್ಬಿಡುತ್ತೆ. ಸರ್ವೇಂದ್ರಿಯಾಣ ಜಯಂತಿ ತೇಜ. ಅದೇ ಆತ್ಮಾನಂದದಲ್ಲಿ ಯಾವ ಸೈಡ್ ಎಫೆಕ್ಟು ಇಲ್ಲ. ಅಂಥ ಆತ್ಮಾನಂದವನ್ನೇ ಅವನು ಅನುಭವಿಸ್ತಾನೆ. ಶಬ್ದಾದಿ ನಿಮಿತ್ತವಾದ ಆನಂದ ಅನ್ಯರಿಗೆ ಅಂತ ಎಲ್ಲರಿಗಾಗಿತ್ತಂದ್ರೆ ನ ತಥಾಸ್ತಿ ವಿದಿಶಃ ಕಿಂತರಿ ಆತ್ಮನಿಮಿತ್ತ ಸರ್ವದಾ ಸ್ವಪ್ರಕಾರೇಣ ಚ ಅಲ್ವಾ. ದೇಹ ಜೀವಿತ ಭೋಗಾದಿ ನಿಮಿತ್ತ ಬಾಹ್ಯ ವಸ್ತು ನಿರಪೇಕ್ಷೆ ಇತ್ಯರ್ಥ. ಅಲ್ಲಿ ಆಯ್ತಾ? ಅಲ್ಲ, ಇಲ್ಲ. एवं लक्षणो विद्वान् जीवन्नेव स्वरः ವಿದ್ವನ್ ಜೀವನ್ನೇವ ಸ್ವರಾಜ್ಯ ಅಭಿಷಿಕ್ತ. ಈ ರೀತಿ ತತ್ವವನ್ನು ಕಂಡುಕೊಂಡಂತಹ ಜ್ಞಾನಿ ಬದುಕಿರುವಾಗಲೇನೆ ಸ್ವರಾಜ್ಯ ಅನ್ನೇನೋ ಬ್ರಹ್ಮಸ್ವರೂಪಕ್ಕೆ ಸ್ವರಾಜ್ಯ ಅದು. ಬ್ರಹ್ಮಸ್ವರೂಪವೇ ಸ್ವರಾಜ್ಯ, ತನ್ನ ಇದು ಅಲ್ಲಿ ಸೇರ್ಕೊಂಡವನಾಗ್ತಾನೆ. ತನ್ನದಾದ ರಾಜ್ಯದಲ್ಲಿ, ತನ್ನ ರಾಜ್ಯನೇ ತನ್ನ ಕ್ಷೇತ್ರ, ಬ್ರಹ್ಮವೇ ತನ್ನ ಕ್ಷೇತ್ರ. ಜೀವನಿಗೆ ತನ್ನ ಮೂಲ ರೂಪ ಪರಮಾತ್ಮನೇ. ಅಲ್ಲಿ ಅಭಿಷಿಕ್ತನಾಗ್ತಾನೆ ಅಂದ್ರೆ ರಾಜನಿಗೆ ಹೇಗೆ ಪಟ್ಟಾಭಿಷೇಕ ಮಾಡ್ತಾರೋ ಈ ಜೀವನು ಆ ಪರಮಾತ್ಮ ಸೇರ್ಕೊಂಡವನಾದಾಗ ಪಟ್ಟಾಭಿಷಿಕ್ತನಾಗಿ ಅಲ್ಲಿ ಅವನು ಎಲ್ಲಾ ಪ್ರಕಾರ ಆನಂದವಾಗಿರ್ತಾನೆ. ಪ್ರಕಾರೇಣ ಆನಂದ ಸರ್ವದಾ ಆನಂದಬಹುದು. ಯತ ಏವಂ ಭವತಿ ತತ ಏವ ತಸ್ಯ ಸರ್ವೇಷು ಲೋಕೇಶು ಕಾಮಚಾರೋ ಭವತಿ. ಯಾವ ಕಾರಣದ ಈ ರೀತಿಯಾಗಿ ಅವನು ಪರಮಾತ್ಮ ಒಂದಾದವನಾಗಿರ್ತಾನೋ ಆದ್ದರಿಂದಲೇ ಅವನಿಗೆ ಎಲ್ಲಾ ಲೋಕದಲ್ಲೂ ಬೇಕಾದಂಗೆ ಓಡಾಟ ಅನ್ನೋದಿರುತ್ತೆ. ಕಾಮಚಾರ ಇಲ್ಲಿ ಏನು ಅಂತಂದ್ರೆ ಈ ಯಾವನ್ನಾಮನೋಗತಂ ತತ್ರಾಸ್ಯ ಸಹ ಕಾಮಚಾರ ಭವತಿ, ಯಾವದ್ ವಾಚೋಗತಂ ತತ್ರಾಸ್ಯ ಸಹ ಆಗುತ್ತೆ, ಯಾವತ್ ಸಂಕಲ್ಪಂಗತಂ ತತ್ರಾಸ್ಯ, ಯಾವನ್ ಮನಸ್ಸೋಗತಂ ತತ್ರಾಸ್ಯ, ಯಾವತ್ ವಿಜ್ಞಾನ ಎಲ್ಲಕ್ಕೂ ಇದೆ. ಆದರೆ ಅದಕ್ಕೊಂದು ಲಿಮಿಟ್, ಪರಿಮಿತವಾದ ಕ್ಷೇತ್ರ ಅಂತ ಅರ್ಥ ಮಾಡಬೇಕು. ಅದು ಮುಂದಿಂದ ಹೋಲಿಸ್ಕೊಂಡ್ರೆ ಇದು ಕಮ್ಮಿನೇ. ಅದಕ್ಕಿಂತ ಹೆಚ್ಚಿಂದು ಹೆಚ್ಚು ಅಂತ ಹೇಳಿದ್ರಿಂದ ಹಿಂದಿಂದ ಕಮ್ಮಿನೇ. ಪ್ರಾಣಾಂತವಾಗಿರ್ತಕ್ಕದ್ದೆಲ್ಲವೂ ಸಾಪೇಕ್ಷವಾದಂತಹ ಕಾಮಚಾರವೇ. ಇದು ಒಂದೇ ನಿರಪೇಕ್ಷವಾದ ಕಾಮಚಾರ. ಈಗ ಇನ್ನೊಂದು ಹೋಲಿಕೆ ಇಲ್ಲದೆ ಇರತಕ್ಕಂತಹ ಪರಿಪೂರ್ಣವಾದ ಕಾಮಚಾರ. ಕಾಮಚಾರ ಶಬ್ದಕ್ಕೆ ಲೋಕದಲ್ಲಿ ಕೆಟ್ಟ ಅರ್ಥಲಿದೆ. ಸ್ವಚ್ಛಂದ ಅಂತಂದ್ರೆ ಈ ಲಂಕ್ ಲಗಾಮಿಲ್ದೇನೋ ಅಂತ. ಇವನಿಗೆ ಹಾಗಲ್ಲ. ಯಾವ ಇದು ಬೈಕಿ ಇಲ್ಲದೇನೆ ಎಲ್ಲವೂ ಸರ್ವಾತ್ಮ ಭಾವ ಪಡ್ಕೊಂಡು ಎಲ್ಲವೂ ಆತ್ಮರೂಪದಿಂದ ಅನುಭವಿಸ್ತಾ ಇದ್ದಾನೆ.
ಬೀತಾರೆ. ಪ್ರಾಣಾದಿಶು ಪೂರ್ವಭೂಮಿಷು ಪ್ರಾಣಾದಿಷು ಪೂರ್ವಭೂಮಿಷು ತತ್ರಾಸ್ಯ ಇತಿ ತತ್ರಾಸ್ಯ ಇತಿ ತಾವನ್ಮಾತ್ರ ಪರಿಚ್ಛಿನ್ನ ಕಾಮಚಾರತ್ವ ಮುಕ್ತಂ. ತಾವನ್ಮಾತ್ರ ಪರಿಚ್ಛಿನ್ನ ಕಾಮಚಾರತ್ವ ಮುಕ್ತಂ. ಪ್ರಾಣ ಯಾವತ್ ಪ್ರಾಣಸ್ಯ ಕೃತಂ ತತ್ರಾಸ್ಯ ಕಾಮಚಾರ, ಯಾವದ್ ಆಶಾಯ ಕೃತಂ ತತ್ರಾಸ್ಯ, ಯಾವತ್ ಸ್ಪರಸ್ಯ ಕೃತಂ ತತ್ರಾಸ್ಯ, ಯಾವದ್ ಆಕಾಶಸ್ಯ ಕೃತಂ ತತ್ರಾಸ್ಯ, ಯಾವತ್ ತೇಜಸ್ವ ಕೃತಂ ತತ್ರಾಸ್ಯ, ಯಾವದ್ ಅಭ್ಯಃ ಕೃತಂ ತತ್ರಾಸ್ಯ, ಹಾಗೆ ಯಾವದ್ ಅನ್ನಸ್ಯ ಕೃತಂ ತತ್ರಾಸ್ಯ, ಯಾವದ್ ಬಲಸ್ಯ ಕೃತಂ ತತ್ರಾಸ್ಯ. ತತ್ರಾಸ್ಯ ತತ್ರ ತತ್ರ ಅಂತ ಹಾಕ್ತಾ ಏನ್ ಮಾಡ್ತಾ ಇದೆ, ಪ್ರಾಣಾದಿ ಹಿಂದಿನ ಭೂಮಿಕೆಯಲ್ಲಿ ಅಷ್ಟಷ್ಟರಲ್ಲಿಯೇ ತಾವನ್ ಮಾತ್ರ ಪರಿಚ್ಛಿನ್ನವಾದ ಕಾಮಚಾರತ್ವವನ್ನ ಒಂದು ಪರಿಮಿತ ಕ್ಷೇತ್ರದಲ್ಲಿ ಪರಿಮಿತವಾದ ವ್ಯಾಪ್ತಿಯಲ್ಲಿ ಅವನು ಬೇಕಾದಂಗೆ ಇರ್ತಾನೆ ಅಂತ ಅರ್ಥ ಮಾಡ್ಬೇಕು ನಾವು. ಏನಾಗುತ್ತೆ ಗೊತ್ತಾ, ಆ ಸ್ವರೂಪ ನೋಡಿದ್ರೆ ಯಾವನ್ ಮನಸ್ಸು ಹೋಗಿದ್ರೆ ಮನಸ್ಸು ಎಲ್ಲಿಲ್ಲ, ಪೂರ್ತಿ ಆಗ್ಬಿಡ್ತಲ್ಲ, ನಾಮ ಎಲ್ಲಿಲ್ಲ, ಈ ಜಗತ್ತೆಲ್ಲ ನಾಮಾತ್ಮಕವಾಗಿದೆಯಲ್ಲ ಅಂತ ಅನ್ಸುತ್ತೆ. ಹಾಗೆ ಅನ್ಸಿದ್ರು ಕೂಡ ನಾವು ಅದಕ್ಕೆ ಫಲ ತಗೋಬೇಕಾದ್ರೆ ಮುಂದಿನ ಪರ್ಯಾಯಕ್ಕೆ ಅವಿರೋಧವಾಗಿ ಅರ್ಥ ಮಾಡ್ಕೋಬೇಕು. ಮುಂದಿನ ನಾಮಕ್ಕೆ ಅವಿರೋಧವಾಗಿ ವಾಕ್ಕು, ವಾಕ್ಕನ ಮುಂದಿನ ಇದಕ್ಕೆ ಅವಿರೋಧವಾಗಿ ವಾಕ್ಯ ತಗೋಬೇಕು, ವಾಕ್ಯಕ್ಕೆ ಅವಿರೋಧವಾಗಿ ನಾಮ ತಗೋಬೇಕು, ಮುಂದಿನ ಸಂಕಲ್ಪಕ್ಕೆ ಅವಿರೋಧ ವಾಕ್ಯ ತಗೋಬೇಕು. ಹಾಗೆ ಮುಂದಿನ ಭೂಮಿಕೆಗೆ ಹೋಲಿಕೆ. ಯಾಕೆ ತತ್ವ ಭೂಯ ಅಸ್ಥಿವ ಭೂಯ ಅಂತ ಹೇಳಲ್ಲ ನಾಗೆ. ಅದಕ್ಕೆ ಹೆಚ್ಚಿನಿದೆ ಅಂದಮೇಲೆ ಇದದ್ದು ವ್ಯಾಪ್ತಿ ಕಮ್ಮಿ ಅಂತ ಆಯ್ತು. ಹೀಗಾಗಿ ಪ್ರಾಣಾದಿ ಭೂಮಿಕೆಗಳಲ್ಲಿ ಅಷ್ಟರಲ್ಲಿ ಮಾತ್ರ ಪರಿಚ್ಛಿನ್ನವಾದ ಕಾಮಚಾರತ್ವವನ್ನು ಹೇಳಿತ್ತು. ಅಷ್ಟೇ ಅಲ್ಲ, ಅನ್ಯರಾಜತ್ವಂಚ ಅರ್ಥಪ್ರಾಪ್ತಂ. ಅನ್ಯರಾಜತ್ವಂಚ ಅರ್ಥಪ್ರಾಪ್ತಂ. ಅನ್ಯೋ ರಾಜ ಯಶಾಂತೆ ಅನ್ಯರಾಜಾನಃ ಅನ್ಯರಾಜ್ಞೋ ಭಾವ, ಅದು ಅನ್ಯರಾಜ್ಞಾಂ ಭಾವ ಅನ್ಯರಾಜತ್ವಂ. ಮತ್ತೊಬ್ಬ ರಾಜನಾಗಿ ಉಳ್ಳವರು ಅನ್ನೋದು ಎಲ್ಲರಿಗೂ ತಾನೇ ಬರುತ್ತೆ. ಅವರೆಲ್ಲರೂ ಇನ್ನೊಬ್ಬರು ರಾಜನಾಗಿ ಉಳ್ಳವರೇ. ದ್ವೈತ ಕ್ಷೇತ್ರದಲ್ಲಿ ಈ ಅವಿದ್ಯಾಕೃತದ ಪ್ರಪಂಚದಲ್ಲಿ ಎಷ್ಟೇ ಮೇಲ್ಮಟ್ಟಿನ ಸ್ಥಾನಕ್ಕೆ ಏರಿದ್ರು ಕೂಡ ಅವನಿಗಿಂತ ಮೇಲಿನ ಇನ್ನೊಬ್ಬ ಇದ್ದೇ ಇರ್ತಾನೆ. ಇವನು ಹಿರಣ್ಯಗರ್ಭನೂ ಕೂಡ ಪರಮಾತ್ಮನ ಅಧೀನನೇ. ಹಿರಣ್ಯಗರ್ಭನದು ಒಂದು ಕಾಲ ದೇಶಕ್ಕೆ ಅಥವಾ ಒಂದು ವ್ಯಾಕೃತ ಪ್ರಪಂಚಕ್ಕೆ ಸೀಮಿತವಾದ ಫಲವೇ ಹೊರತು ಅದು ನಿರ್ಗುಣವಾಗಿರ್ತಕ್ಕಂಥ ಪರಬ್ರಹ್ಮನಷ್ಟ ಅಲ್ಲ. ಹಾಗಾದ್ರಿಂದ ಅನ್ಯರಾಜತ್ವ ಆ ಎಲ್ಲಾ ಉಪಾಸಕರಿಗೂ ತಾನಾಗಿ ಬಂದು ಒದಗುತ್ತೆ. ಯಾಕೆ ಹೇಳಿ, ಸಾತಿಶಯತ್ವ ಅತಿಶಯೇನ ಸಹ ವರ್ತತೆ ಸಾತಿಶಯ. ಅವನಿಗೆ ಒಂದು ಹೆಚ್ಚುಗಾರಿಕೆಯನ್ನು ಕೂಡ್ಕೊಂಡವರೆ. ನಾಮಕ್ಕಿಂತ ವಾಕ್ಕು, ವಾಕ್ಯಕ್ಕಿಂತ ಸಂಕಲ್ಪ, ಸಂಕಲ್ಪಕ್ಕಿಂತ ಮನಸ್ಸು, ಮನಸ್ಸಿಗಿಂತ ಚಿತ್ತ, ಚಿತ್ತಕ್ಕಿಂತ ವಿಜ್ಞಾನ, ಈ ಒಂದಕ್ಕೊಂದಕ್ಕೆ ಇದ್ದೇ ಇರುತ್ತೆ. ಸಾತಿಶಯವಾಗಿರುವುದನ್ನು ಹಾಗೆ ಯಥಾಪ್ರಾಪ್ತ ಸ್ವರಾಜ್ಯ ಕಾಮಚಾರತ್ವ ಅನುವಾದೇನ ನಿವೃತ್ತಿರಿಹ ಉಚ್ಯತೆ ಸ್ವರಾಡಿತ್ಯಾದಿನ ತತ್ತನ್ನಿವೃತ್ತಿರಿಹೋಚ್ಯತೆ ಸಸ್ವರಾಡಿತ್ಯಾದಿನ. ಇಲ್ಲಿ ಸಸ್ವರಾಡ್ ಭವತಿ ಅಂತಂದಾಗ ಇದು ಯಾಕೆ ಲಿಮಿಟ್ ಆಗಿರಬಾರ್ದು, ಇದು ಯಾಕೆ ಪರಿಮಿತ ಆಗಿರಬಾರ್ದು ಅಂದ್ರೆ ಹಂಗಲ್ಲ. ಹಿಂದಿನ ಪರ್ಯಾಯಗಳಲ್ಲಿ ಪ್ರಾಪ್ತವಾಗಿತ್ತಲ್ಲ, ತತ್ರಾಸೆ ಸಾ ಕಾಮಚಾರ ಭವತಿ, ತತ್ರಾಸೆ ಸಾ ಕಾಮಚಾರ ಭವತಿ. ಹಾಗೆ ಯಥಾಪ್ರಾಪ್ತವಾದ ಸ್ವರಾಜ್ಯ ಮತ್ತು ಕಾಮಚಾರತ್ವ ಏನಿದೆ ಅದನ್ನು ಅನುವಾದ ಮಾಡಿಕೊಂಡು ಅವರವರಿಗೆಲ್ಲ ಒಂದು ಇಷ್ಟಿಷ್ಟು ಅಂತ ಒಂದು ಇದಿತ್ತಲ್ಲ ಲಿಮಿಟ್ಟು, ಅದರ ನಿವೃತ್ತಿ ಅಷ್ಟನ್ನೇ ಇಲ್ಲಿ ಹೇಳ್ತಾ ಇದೆ. ಇವನಿಗೆ ಲಿಮಿಟ್ ಇಲ್ಲ, ಇಷ್ಟಿಷ್ಟು ಅನ್ನೋದಿಲ್ಲ. ತತ್ರಾಸ್ಯ ಇವನಿಗಿಲ್ಲ, ತತ್ರಾಸ್ಯ ಬಾಕಿ ಎಲ್ಲಾ ಪರ್ಯಾಯಕ್ಕೂ. ಇವನು ಯಥಾ ಕಾಮಚಾರ ಭವತಿ ಅಂತ ಹೇಳಿ ಸಸ್ವರಾಟ್, ಅವನು ಈ ವಿಶ್ವಕ್ಕೆ ರಾಜನಾಗ್ಬಿಡ್ತಾನೆ, ವಿಶ್ವಾತ್ಮನಾಗ್ಬಿಡ್ತಾನೆ, ಜಗದಾತ್ಮನಾಗ್ಬಿಡ್ತಾನೆ. ಇಡೀ ವಿಶ್ವಕ್ಕೆ ಆಧಾರನಾಗಿರುವ ಚೈತನ್ಯ ಮಾತ್ರವಾಗಿರುವ ಪರಬ್ರಹ್ಮ ಸ್ವರೂಪವನ್ನೇ ಪಡೆದವನಾಗಿ, ಇವೇ ಪರಬ್ರಹ್ಮನೇ ಇವನ. ಯಾವಾಗ ಪರಬ್ರಹ್ಮಕ್ಕಿದೆ ಬೇರೆ ಅಲ್ಲ. ಏನು ಅವಿವೇಕೋ, ಇದು ಏನು ಶಾಪವೋ ಗೊತ್ತಿಲ್ಲ. ಈ ದೇಹಾದಿಗಳು ನಾನು ಅಂತ ಬಿಟ್ಟು ಗ್ರಹಚಾರ ಈ ಜೀವತ್ವ ಬಂದಿದೆಯಲ್ಲಪ್ಪ, ಯಾಕೆ ಬೇಕ್ರಿ ಈ ಜೀವತ್ವ? ಸರಿಗೆ ಇಲ್ಲದೆ ಇರೋ ಜೀವತ್ವವನ್ನು ಗಂಟು ಹಾಕೊಂಡು ನಾನು ಜೀವ ಹುಟ್ಟಿದ್ದೀನಿ ಬೆಳಿತೀನಿ ಅಂತ ಅಂದ್ಕೊಂಡು ಕರ್ತೃ ಭಕ್ತರು ಜ್ಞಾತರು ಅಂದ್ಕೊಂಡು ಈ ಸುಖ ದುಃಖ ಸಿಕ್ಕಾಕೊಂಡು ಪುಣ್ಯ ಪಾಪವನ್ನು ಮಾಡ್ತಾ ಮತ್ತೆ ಈ ಸಂಸಾರ ತೊಳೆದಾಡ್ತಾ ಇದ್ದಾನೆ, ಒದ್ದಾಡ್ತಾ ಇದ್ದಾನೆ. ಇಷ್ಟು ಅವಿದ್ಯಾಕಲ್ಪಿತ ವಿಚಾರ ಮಾಡಿದ ಸಮಯದಲ್ಲಿ ಅರೇ ನನಗೆ ಪುಣ್ಯ ಪಾಪ ಸಂಬಂಧವಿಲ್ಲ, ನನಗೆ ಸುಖ ದುಃಖ ಸಂಬಂಧವಿಲ್ಲ, ನಮ್ಗೆ ಯಾವ ದೇಶಕಾಲ ಸಂಬಂಧವಿಲ್ಲ, ನಾನು ಯಾವಾಗಲೂ ಪರಬ್ರಹ್ಮವೇ ಅಂತ ಕಂಡುಕೊಳ್ಳೋದೇನೆ. ಯಾಕಮ್ಮ ಇದು ಬೇಕಿದೋ? ಒಂದ್ಸಲ ಹೀಗೆ ತಿರುಗಿ ನೋಡಿದ್ರೆ ಏನೂ ಇಲ್ಲ. ಬಾಬಾ ಎನ್ನೈ ಸಿರಿಯದ ನಂತ ಭಲೆ ಇನ್ನೇನು ಇರುವುದಕ್ಕಿಂತ ಅಂತ ಸ್ವಾಮಿ ಹಾಡು ಮಾಡಿದ್ದಾರೆ. ನನ್ನ ಸಿರಿ, ನನ್ನ ಸಂಪತ್ತು ಜಗದಾತ್ಮ ರೂಪ, ಖಂಡ ಬ್ರಹ್ಮಾತ್ಮ ರೂಪವಾದ ಸಂಪತ್ತದನ್ನ
ಇವು ಲೋಕದಲ್ಲಿ ನಂಗೆ 2 ಮನೆ ಇದೆ, 10 ಎಕರೆ ಜಮೀನಿದೆ, 4 ಕಾರ್ ಇದೆ, ಮಕ್ಕಳಿದ್ದಾರೆ, ಬೇಕಾದ್ರೆ ಕೋಟಿಗಟ್ಟಲೆ ದುಡ್ಡಿದೆ, ಭಾರಿ ಸಂಪತ್ತು ಕೊಟ್ಟಿದ್ದಾನೆ. ಅಯ್ಯೋ ಭ್ರಚಾರವೇ, ಅದೆಲ್ಲವೂ ಯಾವ ಶರೀರಾನು ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು ಆ ಕೇಂದ್ರವೇ ಬಿದ್ದೋಗುತ್ತಲ್ಲೋ, ಫೌಂಡೇಶನ್ ಬಿದ್ದೋಗ್ಬಿಡುತ್ತೆ. ಶರೀರ ಬಿದ್ದೋಗ್ಬಿಡ್ತು ಅಂದ್ರೆ ಹೋಯ್ತು, ನಿನ್ ಹೆಂಡತಿನೂ ಇಲ್ಲ, ನಿನ್ ಗಂಡನೂ ಇಲ್ಲ, ನಿನ್ ಮಕ್ಕಳು ಇಲ್ಲ, ನಿನ್ ಸಂಪತ್ತು ಇಲ್ಲ, ಎಲ್ಲ ಹೋಯ್ತು. ಅಂತ ಹೋಗುವ ಸಂಪತ್ತನ್ನು ನಂದು ಅನ್ಕೋಬೇಡ, ಅದನ್ನ ನೆಚ್ಕೋಬೇಡ, ಅದನ್ನ ಹೆಮ್ಮೆ ಪಟ್ಕೋಬೇಡ. ನಿಜವಾಗಿ ನೀನು ಹುಟ್ಟಿಲ್ಲದ, ಸಾವಿಲ್ಲದ, ಅಜರಾಮರವಾದ, ಅಖಂಡ ಜಗದಾತ್ಮ ರೂಪವಾದ ಪರಬ್ರಹ್ಮವಾಗಿದ್ದೀನಿ ಅಂತ ಕಂಡ್ಕೊಂಡ್ರೆ ಅದು ಏನ್ ನೆಮ್ಮದಿ, ಏನ್ ಶಾಂತಿ, ಏನ್ ಸುಖ, ಏನದು. ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ, ತೇಷಾಂ ಶಾಂತಿ ಶಾಶ್ವತೀ ನೇತರೇಷಾಂ. ಕಠೋಪನಿಷತ್ತಿನಲ್ಲಿ ತತ್ವಜ್ಞಾನಿಗಳಿಗೆ ಸುಖ, ತತ್ವಜ್ಞಾನಿಗಳಿಗೆ ಶಾಂತಿ, ಅವರಿಗೆ ಆನಂದ, ನೆಮ್ಮದಿ. ಬಾಕಿಯವರೆಲ್ಲವೂ ಕಾಲ್ಪನಿಕ, ಸುಮ್ಮನೆ ಮೋಸ ಹೋಗ್ತಾ ಇದ್ದಾರೆ. ಏನೇನೋ ನಂದು ಸಿಕ್ತು ಅನ್ಕೊಂಡು ಹೋಗ್ತಾ ಇದ್ದಾರೆ. ಅಥ ಪುನಃ ಯೇ ಅನ್ಯಥಾ ಅತಃ ಅಥ ಪುನಃ ಯೇ ಅನ್ಯಥಾ ಅತಃ ಉಕ್ತದರ್ಶನಾತ್ ಅನ್ಯಥಾ ವೈಪರೀತ್ಯೇನ ಯಥೋಕ್ತಮೇವ ವಾ ಸಮ್ಯಕ್ ನ ವಿದುಃ ಅನ್ಯರಾಜಾನೋ ಭವಂತಿ. ಅಥ ಪುನಃ ಹಾಗಿಲ್ಲದೆ ಇನ್ಯಾರೋ, ಇನ್ಯಾರೋ, ಅತಃ ಅನ್ಯಥ ಇದಕ್ಕಿಂತ ಬೇರೆ ಪ್ರಕಾರವಾಗಿ, ಈ ತತ್ವಜ್ಞಾನಿಯು ಕಂಡುಕೊಳ್ಳುವ ಪ್ರಕಾರಕ್ಕಿಂತ ಮೇಲೆ ಉಕ್ತ ದರ್ಶನ ಮೇಲೆ ಹೇಳಿದ ಆತ್ಮೀವಾಧಸ್ತಾದ್, ಆತ್ಮೋಪರಿಷ್ಟಾದ್, ಆತ್ಮ ಪಶ್ಚಾದ್, ಆತ್ಮ ಪುರಸ್ತಾದ್, ಆತ್ಮಾದಕೃತಾತ್ ಹೇಳ್ತಲ್ಲ. ಇದಕ್ಕಿಂತ ಬೇರೆ ಪ್ರಕಾರವಾಗಿ ವಿಪರೀತವಾಗಿ ನಾನಿಷ್ಟೋ, ನಂದಿಷ್ಟೋ, ಇದೆಲ್ಲ ಅವರೆಲ್ಲ ಬೇರೆ ಬೇರೆ, ಅವರೆಲ್ಲ ನಮ್ದಲ್ಲ, ಅದೆಲ್ಲ ಇನ್ನೊಬ್ರು. ಈ ರೀತಿ ತಪ್ಪಾಗಿ ದೇಹೇಂದ್ರಿಯ ಮನೋಬುದ್ಧಿ ನಾನು ಅಂದ್ಕೊಂಡು ಈ ತಪ್ಪು ದೃಷ್ಟಿಯಿಂದ ಕೂಡ್ಕೊಂಡವರಾಗಿರ್ತಾರೋ, ಮೇಲೆ ಹೇಳಿದ ಸಮ್ಯಕ್ ಜ್ಞಾನವನ್ನು ಪಡ್ಕೊಂಡಿಲ್ವೋ, ಅವರೆಲ್ಲರೂ ಮತ್ತೊಬ್ಬರನ್ನು ರಾಜರನ್ನಾಗಿ ಉಳ್ಳವರು. ಯಾಕೆ ಮಾಡ್ಕೊಂಡ್ಬಿಡೋದು? ಎಷ್ಟೇ ಸಂಪತ್ತು ಐಶ್ವರ್ಯ ಇರ, ಏನೋ ಮಾಡ್ತೀನಿ ಅಂದ್ರೆ ನಿನ್ ಮೇಲೆ ಆಕ್ಷನ್ ತಗೊಂಡ್ಬಿಡ್ತಾರೆ. ಇನ್ನು ಹುಚ್ಚಾಪಟ್ಟೆ ನಾನು ನಡ್ಕೊಂಡೆ ಅಂದ್ರೆ ತಕ್ಷಣ ನಿಮ್ಮ ಮೇಲೆ ನೋಟಿಸ್ ಬರುತ್ತೆ, ಆಕ್ಷನ್ ತಗೊಳ್ತಾರೆ. ನೀವು ಅದಕ್ಕೆ ಆನ್ಸರ್ ಮಾಡಬೇಕು, ನೀವು ಹೋಗ್ಬೇಕು ಕೋರ್ಟಿಗೆ, ಪೊಲೀಸ್ ಸ್ಟೇಷನ್ ಹೋಗ್ಬೇಕು. ಏನೋ ಬಿರಿ ನಾನು ವಾಹನ ಬಿಡ್ತೀನಿ, ನಂದೇ ಇಷ್ಟ ಬಂದು ಬಿಡ್ತೀನಿ ಅಂದ್ರೆ ಹಿಡಿದ್ಬಿಡ್ತಾರೆ. ಆಯ್ತು, ಏಯ್ ಬಾರಯ್ಯ, ಅದಂಗೆ ರಾಂಗ್ ಸೈಡ್ ಹೊಡೆದೆ, ಅದಂಗೆ ಗುದ್ದು ಬಿಟ್ಟೆ, ನಡಿಯಯ್ಯ ಪೊಲೀಸ್ ಸ್ಟೇಷನಿಗೆ, ಹೊಳೆಯ ಅಂದ್ರೆ ಒಳಗೆ ಹಾಕ್ಬಿಡ್ತಾರೆ. ಹಾಗೇ ಆಯ್ತು, ಏನು ಮಾಡ್ಕಲ್ಲ. ಈ ಮೋದಿ ಇರ್ಬೋದು, ಹುಚ್ಚಾಪಟ್ಟೆ ನಡ್ಕೊಂಡೆ ಅಂದ್ರೆ ಬಿಡ್ತಾರ ಜನ? ಬಿಡಲ್ಲ, ಜನರು ಬಿಡಲ್ಲ, ದೇಶಾಂತರದಲ್ಲೂ ಬಿಡಲ್ಲ. ಸುಮ್ಮನೆ ನಾನು ಯಾರ್ಯಾರು ನಂಗೆ ಅಧಿಕಾರದಿಂದ ಹೊಡಿಸ್ತೀನಿ ಅಂತ ಹೊಡಿಸ್ಬಿಟ್ರೆ ಯಾರು ಬಿಡ್ತಾರೆ? ಅದೆಲ್ಲ ನಡೆಯಲ್ಲ. ಇಲ್ಲಿ ಏನಿದ್ದು ವ್ಯವಹಾರ ಕ್ಷೇತ್ರದಲ್ಲಿ ಆ ಒಂದು ಏನ್ ನಿಯಮ ನೀತಿ ಒಂದಿದೆಯೋ ಅದಕ್ಕೆ ಒಳಪಟ್ಟೇ ನಡ್ಕೋಬೇಕೇ ಹೊರತು ಅದು ಮೀನು ಆಗಿಲ್ಲ. ಇದು ತತ್ವಜ್ಞಾನ ಕ್ಷೇತ್ರದಲ್ಲಿ ಆ ಪ್ರಶ್ನೆಯೇ ಬರಲ್ಲ, ಇನ್ನೊಂದು ಇರೋದೇ ಇಲ್ಲಲ್ಲ, ನಡ್ಕೊಳ್ಳೋದು ಅನ್ನೋ ವಿಚಾರವೇ ಬರಲ್ಲ ಅಲ್ಲಿ. ಆದ್ರಿಂದ ಈ ಅಜ್ಞಾನಿಗಳಾಗಿರೋರು ಎಲ್ಲರೂ ಮತ್ತೊಬ್ಬರನ್ನು ರಾಜರನ್ನಾಗಿ ಉಳ್ಳವರಾಗಿರುತ್ತಾರೆ. ಅದಕ್ಕೆ ಅರ್ಥ ಬರೀತಾರೆ, ಅನ್ಯಃ ಪರಃ ರಾಜ ಸ್ವಾಮಿ ಯೇಷಾಂತೆ ಅನ್ಯರಾಜಾನಃ ತೇ. ಅನ್ಯಃ ಪರಃ ರಾಜ ಸ್ವಾಮಿ ಯೇಷಾಂತೆ ಅನ್ಯರಾಜಾನಃ ತೇ. ಅನ್ಯಃ ಅಂದ್ರೆ ಪರಃ, ಪರಃ ಬೇರೆಯವನು ಅಂದ್ರೆ ಹೆಚ್ಚಿನವನು ಅರ್ಥ ಇದೆ. ತನಗಿಂತ ಹೆಚ್ಚಿನವನು, ತನಗಿಂತ ಬೇರೆಯಾದವನು, ಅವನೇ ರಾಜ, ಅವನೇ ಸ್ವಾಮಿ. ಯಾರ್ಯಾರಿಗೋ ಅದೆಲ್ಲ ಸಾಮಂತ ರಾಜರೆಲ್ಲ ಚಕ್ರವರ್ತಿ ಅಡಿಗೆ. ಈ ಚಕ್ರವರ್ತಿಯು ದೇವಾದಿಗಳ ಅಧೀನ, ದೇವಾದಿಗಳು ಕೂಡ ಪರಮೇಶ್ವರನ ಅಧೀನ. ದೇವಾಧಿದೇವ ಪರಮಾತ್ಮ ಏನು ಮಾಡಲ್ಲ. ನಾರಾಯಣನ ಮುಂದೆ ಯಾರ ಆಟ ಏನು ನಡೆಯಲ್ಲ. ಇಂದು ನದಿ ಪರಿ ಕಿತ್ತಾಕ್ಬಿಡ ಒಂದೇ ನಿಮಿಷಕ್ಕೆ, ಜಮ್ಮ ಉಡಾಫಿ ಮಾಡಿದ್ರೆ ಆಯ್ತು, ನಡಿ ಡಿಸ್ಮಿಸ್ ಮಾಡಿದ್ವಿ, ಹೌದು ಮನೆ ನಡಿ ಅಂತ ಹಾಗೆ ಅವಳು ಕಿತ್ತು ಒಂದೇ ನಿಮಿಷ ಆ ಪರಮಾತ್ಮ ಕಿತ್ತಾಕೋದು ಎಷ್ಟೊತ್ತು. ಇನ್ನೊಬ್ಬರನ್ನು ರಾಜರಾಗಿ ಉಳ್ಳವರೆಲ್ಲರೂ ಅನ್ಯ ರಾಜಾನರು. ಕಿಂಚ ಕ್ಷಯ್ಯಲೋಕ ಕ್ಷಯ್ಯೋ ಲೋಕೋ ಯೇಷಾಂತೆ ಕ್ಷಯ್ಯಲೋಕ. ಕಿಂಚ ಕ್ಷಯ್ಯಲೋಕಾಃ ಕ್ಷಯ್ಯೋ ಲೋಕೋ ಯೇಷಾಂತೆ ಕ್ಷಯ್ಯಲೋಕಾಃ. ಕ್ಷಯ್ಯ ಜಯ್ಯೋ ಶಕ್ಯಾರ್ಥೇ ಅಂತ ಸೂತ್ರ ಮಾಡಿದ್ದಾರೆ. ಜಯಿತುಂ ಶಕ್ಯ ಜಯ್ಯ, ಕ್ಷಯಿತುಂ ಶಕ್ಯ ಕ್ಷಯ್ಯ. ಕ್ಷಯ್ಯ ಜಯ್ಯೌ ಶಕ್ಯಾರ್ಥೇ, ಶಕ್ಯಾರ್ಥದಲ್ಲಿ ಯಾವುದನ್ನು ಜಯಿಸಬಹುದು ಅದು ಜಯ್ಯ, ಯಾವುದನ್ನು ಕ್ಷಯಿಸಬಹುದು ಅದು ಕ್ಷಯ್ಯ. ಕ್ಷಯ್ಯ ಜಯ್ಯೌ ಶಕ್ಯಾರ್ಥೇ. ರಿಮೆಂಬರ್ ಇಟ್, ಜ್ಞಾಪಕ ವ್ಯಾಕರಣ ಸೂತ್ರ. ಪಚೋವಹ ಕ್ಷಾಯೋಮಹ, ಪಚಃ ವಹ ಪಕ್ವ ಆಗತ್ತೆ, ಪಕ್ತ ಆಗಲ್ಲ. ಕ್ಷಾಯ ಕ್ಷಾಮ ಆಗತ್ತೆ, ಕ್ಷಾಯ ಮಹ, ಪಚಃ ವಹ. ಪಾಂಡವರು ತಲೆ ಅಂದ್ರೆ ಸಾಧ್ಯ ಒಳ್ಳೆ
ಕಂಪ್ಯೂಟರ್ ಮಾಡ್ತಾಳೆ, ಕಂಪ್ಯೂಟರ್ ಬೈಂಡು ಅದು. ಆಪಸ್ತಂಬರು ಅಲ್ಲ, ಅದೇನಪ್ಪ ಆಪಸ್ತಂಬರದು ಒಂದ್ಸಲ ಶ್ರುತಿ ತರಹ ಭಾಷೆ ಆಗ್ಬಿಟ್ಟಿದೆ. ಶ್ರುತಿ ಹೇಗೆ ಭದ್ದಿನ ಕಣ್ಣೇ ಭೀ ಪ್ರಯೋಗ ಮಾಡುತ್ತೋ ಅದು ಮಾಡುತ್ತೋ ಆ ತರಹ ಒಂದ್ಸಲ ಆರ್ಷ ಪ್ರಯೋಗ. ಆರ್ಷ ಪ್ರಯೋಗಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ, ಬಹುಲಿಂಗ್ ಛಂದಿಸಿದ್ದೆ ತಿಳ್ಕೊಬೇಕಷ್ಟೇ. ಆರ್ಷ ಪ್ರಯೋಗ ಮಾಡಿಬಿಟ್ರೆ ಬಹಳ ಕಷ್ಟ ಅದಲ್ಲ. ಆಮೇಲೆ ಕೆಲವು ಉಪಸರ್ಗದಿಂದ ಏನೇನೋ ಬರೆದಿವೆ, ಆಮೇಲೆ ಪಾಣಿನಿಗಳು ಉಪಸರ್ಗದಿಂದ ಏನೇನು ಅರ್ಥ ಆಗತ್ತೆ ಅಂತ ಅದು ಮಾಡೇ ಇಲ್ಲ. ಅದನ್ನು ವಿರುದ್ಧ ವ್ಯವಹಾರದಿಂದಲೇ ಅರ್ಥ ಮಾಡಬೇಕು. ಅದಕ್ಕೆ ಚಾರುದೇವ ಶಾಸ್ತ್ರಿ ಅಂತ ಪುಣ್ಯಾತ್ಮ ಡೆಲ್ಲಿಯವನು, ಏನ್ ಮಹಾತ್ಮ ಅಂದ್ರೆ ಅವನು 5 ವಾಲ್ಯೂಮು 22 ಉಪಸರ್ಗ ಇರೋದು. ಪ್ರ ಪರ ಅಪಸಂ ಅನು ಅವ ನಿಸ್ದರ್ ದುಸ್ ದುರ್ ವಿ ಆಂಗ್ವಿ ಅತಿ ಅದಿ ಅಪಿ ಅತಿ ಪ್ರಸು ಉತು ಪ್ರತಿ ಪರಿ ಉಪ ಅಂತ ಹೇಳಿ 22 ಧಾತುವಿಗೂ 2000 ಧಾತು ಕ್ರಿಯಾಪದ. 22 ಉಪಸರ್ಗಕ್ಕೆ 2000 ಧಾತು ಸೇರಿಸಿದ್ರೆ ಏನೇನು ಅರ್ಥ ಬರುತ್ತೆ ಅಂತ ತೋರಿಸಿದಾನೆ ಪುಣ್ಯಾತ್ಮ ಅವನು. ಅದಕ್ಕೆ ಬರೀ ತನ್ನ ವೈಯಕ್ತಿಕ ಹೇಳಿಲ್ಲ, ಅದಕ್ಕೆ ಪ್ರಯೋಗದ ತೋರಿಸಿದಾನೆ. ಇದಕ್ಕೆ ಹೇಗೆ ಅಂದ್ರೆ ಪ್ರಸ್ಪರ್ತವ್ಯಂ. ಪ್ರಸ್ಪರ್ತವ್ಯಂ ಅಂದ್ರೆ ಏನು? ಸ್ಪರ್ತವ್ಯ ಅಂದ್ರೆ ಪ್ರಕರ್ಷಣ ಸ್ಪರ್ತವ್ಯ ಅಂತ ಅಂದ್ಬಿಡ್ತೀವಿ, ಚೆನ್ನಾಗಿ ಹಾಕೊಂಡು ಅಲ್ಲ. ಪ್ರಸ್ಪರ್ತವ್ಯ ಮರೆಯಬೇಕು ಅಂತ ಅರ್ಥ. ಇದಕ್ಕೆ ಎಲ್ಲಿ ಪ್ರಯೋಗ ಇದೆ? ಅದು ಪ್ರಯೋಗ ಹುಡುಕ್ತು ತೋರಿಸ್ತಾನೆ. ಇಂಥವರು ಹೀಗೆ ಪ್ರಯೋಗ ಮಾಡಿದ್ದಾರೆ, ಈ ಜಾಗದಲ್ಲಿ ಇಲ್ಲಿ ಹೇಳಿದ್ದಾರೆ ಅಂತ. ಏನ್ ಪುಣ್ಯಾತ್ಮ ಅಂದ್ರೆ ಎಷ್ಟು ಅವನು ರೆಫರ್ ಮಾಡಿರೋದ್ರಿಂದ 4 ವೇದ, 6 ಅಂಗ, 18 ಪುರಾಣ, ಎಲ್ಲಾ ಕಾವ್ಯವು ರಘುವಂಶ, ಶಂಕರ ಭಾಷ್ಯ, ಅಷ್ಟು ಧರ್ಮಶಾಸ್ತ್ರಗಳನ್ನು ಕೋಟ್ ಮಾಡಿದ್ದಾನೆ. ಅಷ್ಟು ಧರ್ಮಶಾಸ್ತ್ರಗಳನ್ನ, ಅಷ್ಟು ಪುರಾಣಗಳನ್ನ, ಅಷ್ಟು ಕಾವ್ಯ, ಅಷ್ಟು ಸಾಹಿತ್ಯ. ಪುಣ್ಯಾತ್ಮನ ಆ ಸಂಕೇತ ಆಗೋದು ಕೊಟೇಶನ್ ಮಾಡೋ ಗ್ರಂಥದ ಆಕಾರ ಅಂತ ಅದೇ ಒಂದು ಬುಕ್ಲೆಟ್ ಸಂಕೇತ. ಈಗೂ ತಿಳುವಳಿಕೆ ಇರುತ್ತೆ ಅನ್ಸುತ್ತೆ ನಮಗೆ ಮನುಷ್ಯನಿಗೆ. 5 ವಾಲ್ಯೂಮಲ್ಲಿ ಬರೆದಿದ್ದಾನೆ ಅವನು. ಅದು ಎಷ್ಟು ಸಣ್ಣ ಅಕ್ಷರ ಬರೆದಿದ್ದಾನೆ ಅಂದ್ರೆ ಬಾ ನಿಜವಾಗೂ ಎಂತೆಂಥವ್ರು ಇದ್ದು. ರತ್ನಗರ್ಭ ವಸುಂಧರ ಅಂತ ನಮ್ಮ ಭೂಮಿ ಮಾತೆ ಇದ್ದಾಳ, ತಾಯಿ ಭೂತಾಯಿ ಎಂಥವನ್ನ ಹೆತ್ತಿದ್ದಾಳೆ ಅಂತಂದ್ರೆ ಪುಣ್ಯಾತ್ಕಿತಿ ಮಹಾಮಹಾತ್ಮರನ್ನ ಹೆತ್ತಿ ಬಿಟ್ಟಿದ್ದಾಳೆ. ಭೈಮಿ ವ್ಯಾಖ್ಯಾನ ಪುಣ್ಯಾತ್ಮರಲ್ಲ. ಹೀಗೆ ಯಾರ್ಯಾರ ಲೋಕ ಅಂದ್ರೆ ಫಲ ಅಂತ ಅರ್ಥ, ಅದರ ಸ್ಥಾನ. ಅದೆಲ್ಲ ಕ್ಷಯವಾಗುತ್ತದೆಯೋ, ಬಿಟ್ಟು ಹೋಗುತ್ತದೆಯೋ, ಮುಗಿದು ಹೋಗುತ್ತದೆಯೋ, ಅದಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಇದೆಯೋ, ಅದೆಲ್ಲ ಕ್ಷಯಲೋಕ ಆಯ್ತು. ಮನುಷ್ಯಲೋಕದಲ್ಲಿ ಮನುಷ್ಯಲೋಕ ಅಂತಂದ್ರೆ ನೀನಿರೋ ಮನುಷ್ಯಲೋಕ, ನೀನು ಹೋದ್ಮೇಲೆ ಮನುಷ್ಯಲೋಕ ಇದೆ ಶಬ್ದಕ್ಕೆ ಅರ್ಥ ಇಲ್ಲ. ಹೇಗೆ ಕನಸಿನ ಪ್ರಪಂಚ ನೀನಿರೋರ್ಗೆ ಮಾತ್ರ ಕನಸಿನ ಪ್ರಪಂಚವೋ, ನೀನು ಬಂದ್ಮೇಲೂ ಪ್ರಪಂಚ ಇದೆ ಅಂತ ಅನ್ನಲ್ವೋ, ಹಾಗೆ ಈ ಭೂಲೋಕ ನಾವಿರೋರಿಗೆ ಭೂಲೋಕ, ನಾವು ಹೋದ್ಮೇಲೆ ಭೂಲೋಕ ಇದೆ ನಮ್ಮ ಕಲ್ಪನೆ ಹೊರತು ಅನುಭವ ಅಲ್ಲ. ಹಾಗೆ ದೇವಲೋಕ ಅಂತ ಒಂದಿಲ್ಲ. ನೀವು ಯಜ್ಞ ಮಾಡಿದಾಗ ಒಳ್ಳೆ ಕರ್ಮ ಮಾಡಿ ನಿಮ್ಗೋಸ್ಕರ ದೇವಲೋಕ ಹುಟ್ಕೊಳುತ್ತೆ. ಆ ಹುಟ್ಕೊಂಡ ದೇವಲೋಕಕ್ಕೆ ನೀವು ಹೋಗ್ತೀರೇ ಹೊರತು ಇರೋ ದೇವಲೋಕಕ್ಕೆ ಹೋಗ್ತೀವಿ ನಾವು ಅನ್ಕೊಂಡಿದೀವಿ. ಅದು ಶಾಸ್ತ್ರ ಹೇಳುತ್ತೆ, ಆ ಕರ್ಮದಿಂದ ಲೋಕ ಉತ್ಪತ್ತಿ ಆಗತ್ತೆ ನಿನಗೋಸ್ಕರವಾಗಿ. ಆ ಕರ್ಮ ಉತ್ಪತ್ತಿ ಮಾಡಿಸಿಕೊಟ್ಟು ಕರ್ಮ ನಿಮಿತ್ತವಾಗಿ ಆ ಲೋಕಕ್ಕೆ ಹೋಗಿ ಭಲ ಅನುಭವಿಸ್ತೀಯ. ಆ ಲೋಕದಲ್ಲಿ ಆ ಜನರಾಗಲಿ ಎಲ್ಲ ನಿನ್ನ ಕರ್ಮ ನಿಮಿತ್ತವಾಗಿ, ಹೇಗೆ ಕನಸಿನಲ್ಲಿ ಎಲ್ಲ ನನ್ನ ಕರ್ಮ ನಿಮಿತ್ತವಾಗಿ ಜನರೆಲ್ಲ ಪ್ರಾಣಿಗಳು ತಿಳ್ಕೊಂಡು ಎಚ್ಚರದಲ್ಲೂ ಹಾಗೆಯೇ ಲೋಕಾಂತರದಲ್ಲೂ ಹಾಗೆಯೇ ಶಾಸ್ತ್ರ ಹೇಳುತ್ತೆ. ನಾವು ಹಾಗೆ ಅನ್ಕೊಂಡಿಲ್ಲ. ಆ ಸ್ವರ್ಗಲೋಕ ಅಂತಿದೆ, ಅಲ್ಲಿಗೆ ನಾವು ಹೋಗಿ ಮೈಸೂರಿದೆ, ತುಮಕೂರಿದೆ, ಚನ್ನಪಟ್ಟಣ ಇದೆ ಅನ್ನೋ ಹಾಗೇನೆ ಸ್ವರ್ಗಲೋಕ ಇದೆ ಅನ್ಕೊಂಡ್ಬಿಟ್ಟಿದೆ. ಇದು ಸುಮ್ಮನೆ ಸಾಮಾನ್ಯ ವ್ಯವಹಾರ. ಆದರೆ ಮೀಮಾಂಸಾ ಶಾಸ್ತ್ರದಲ್ಲಿ ತೀರ್ಮಾನ ಮಾಡಿದ್ದಾರೆ, ಔತ್ಪತ್ಸಿಕಸ್ತು ಶಬ್ದಸ್ಯಾರ್ಥೇನ ಸಂಬಂಧ ತಸ್ಯ ಜ್ಞಾನೋಪದೇಶ ತತ್ ಪ್ರಮಾಣ ಬಾದರಾಯಣಸ್ಯಾನಪೇಕ್ಷತ್ವಾದ ಸೂತ್ರ, ಪೂರ್ವಮೀಮಾಂಸಾ ಸೂತ್ರ. ಅದು ದೊಡ್ಡ ಚರ್ಚೆ ಮಾಡ್ತಾರೆ. ಕರ್ಮಗಳೇ ಲೋಕಗಳನ್ನು ಹುಟ್ಟಿಸುತ್ತೆ, ಉಂಟು ಮಾಡುತ್ತೆ. ಕರ್ಮ ನಿಮಿತ್ತವಾಗಿ ಲೋಕಗಳು ತಯಾರಾಗತ್ತೆ. ಯಾವ ಲೋಕಗಳು ಇದನ್ನ ತತ್ವಜ್ಞಾನ ತುಂಬಾ ಹತ್ರ ಆಯಿತು. ಅಂದ್ರೆ ಕರ್ಮ ನಿಮಿತ್ತವಾಗಿ ಲೋಕ ಹುಟ್ಟತ್ತೆ ಅಂದ್ರೆ ಕರ್ಮವೇ ಕಲ್ಪಿತವಾದ್ಮೇಲೆ ಕಲ್ಪಿತವಾದ ಕರ್ಮದಿಂದ ಹುಟ್ಟಿದ ಲೋಕವು ಕಲ್ಪಿತವೇ. ಕರ್ಮವೇ ಅವಿದ್ಯಾ ಕಾಮದಿಂದ ಹುಟ್ಕೊಳ್ಳುವಂಥದ್ದು. ಕರ್ಮದ ಅಜ್ಜ ಅವಿದ್ಯೆ, ಕರ್ಮದ ಅಪ್ಪ ಕಾಮ, ಕರ್ಮದ ಮರಿ ಲೋಕಗಳು, ಕರ್ಮದ ಫಲ ಕರ್ಮ ಮೊಮ್ಮಗ ಸುಖ ದುಃಖಾದಿಗಳು. ಅಯ್ಯೋ ಇಷ್ಟು ಫಲ್ಗು ಇಷ್ಟು ಅತ್ಯಲ್ಪ. ಕರ್ಮದ ಮೊಮ್ಮಗ ಸುಖ ದುಃಖಾದಿಗಳು, ಕರ್ಮದ ಮಗ ಲೋಕ ಕರ್ಮ ಶರೀರಾದಿಗಳು, ಕರ್ಮದ ಅಪ್ಪ ಯಾವುದೋ ಕಾಮ, ಅಜ್ಜ
ಅದೆಲ್ಲವನ್ನು ಹೊಡೆದಾಕೋನು ಜ್ಞಾನ. ಒಂದೇ ಹೊಡೆದಕ್ಕೆ ಸಾವಿರ ಬಿಡುತ್ತೆ ತತ್ವಜ್ಞಾನ. ಹೇಗೆ ರಾಮಚಂದ್ರ ಖರದೂಷಣಾದಿ 14,000 ಜನರನ್ನು ಒಬ್ಬನೇ ಸಂಹಾರ ಮಾಡಿದ್ನೋ ಹಾಗೆ ಜ್ಞಾನ ಅನ್ನೋದು ಅವಿದ್ಯೆಯನ್ನು, ಕಾಮವನ್ನು, ಕರ್ಮವನ್ನು, ಲೋಕವನ್ನು, ಫಲವನ್ನು, ಸಮಸ್ತ ದ್ವೈತ ಪ್ರಪಂಚವನ್ನು ಒಂದೇ ಹೊಡೆದಕ್ಕೆ ಕಿತ್ತಾಕ್ಬಿಡುತ್ತೆ. ನಡಿ ಯಾವುದೇ ಇಲ್ಲ, ಇರೋದ್ರಲ್ಲಿ ನೀನೊಬ್ಬನೇ, ನಿನಗಿಂತ ಬೇರೆ ಏನೇನೂ ಇಲ್ಲ ವಿಶ್ವದಲ್ಲಿ ತೋರಿಸ್ಕೊಟ್ಬಿಡುತ್ತೆ. ಈ ಎಲ್ಲಾ ಲೋಕವು ಕ್ಷಯವಾಗುವಂತಹ ಲೋಕಗಳು. ಭೇದ ದರ್ಶನಸ್ಯ ಅಲ್ಪ ವಿಷಯತ್ವ. ಭೇದ ದರ್ಶನಸ್ಯ ಅಲ್ಪ ವಿಷಯತ್ವ. ಭೇದ ದರ್ಶನ ಇದೆಯಲ್ಲ, ತಲೆಗಿಂತ ಬೇರೆ ಇನ್ನೊಂದನ್ನು ಕಾಣೋದು ಅನ್ನೋದು ಎಷ್ಟೇ ದೊಡ್ಡದಾಗಿದ್ರು ಅದಕ್ಕಿಂತ ಬೇರೆ ಇನ್ನೊಂದಿದ್ದ ಮೇಲೆ ಅದೆಲ್ಲ ಲಿಮಿಟ್, ಅದು ಅಲ್ಪವೇ, ಅದು ಪರಿಚ್ಛಿನ್ನವೇ. ಅಲ್ಪವಾದದ್ದನ್ನು ವಿಷಯ ಮಾಡ್ಕೊಂಡಿದೆ ಅಂತ. ನಾನು ಕಣ್ಣಿನಿಂದ ಇನ್ನೊಂದನ್ನು ನೋಡ್ತೀನಿ ಅಂದ್ರೆ ನೋಡುವ ವಸ್ತು ಬೇರೆ, ನೋಡುವ ಸಾಧನ ಬೇರೆ, ನೋಡುವ ನೀನ್ ಬೇರೆ. ಮೂರು ಬಂದ್ಮೇಲೆ ಎಲ್ಲ ಪರಿಚ್ಛಿನ್ನ, ಎಲ್ಲ ಬಿಟ್ಟು ಹೋಗುವಂಥದ್ದು, ವಿಕ್ರಿಯವಾಗೋದು, ಅನಿತ್ಯವಾಗೋದು. ಅಲ್ಪಂಚ ತನ್ಮರ್ತ್ಯಂ ಇತ್ಯವೋಚಾಮ. ಅಲ್ಪಂಚ ತನ್ಮರ್ತ್ಯಂ ಇತ್ಯವೋಚಾಮ. ಯಾವ್ಯಾವ್ದು ಅಲ್ಪವ, ಪರಿಚ್ಛಿನ್ನವ, ಅದು ಚೇಂಜ್ ಆಗುತ್ತೆ, ನಾಶವಾಗುತ್ತೆ, ಬಿಟ್ಟು ಹೋಗುತ್ತೆ, ಅದು ಮರ್ತ್ಯ. ಮೃಂಗ್ ಪ್ರಾಣತ್ಯಾಗಿ ಧಾತು, ಅದನ್ನ ಬಂದಿದ್ದು ಮರ್ತ್ಯ ಅನ್ನೋದು. ಅದು ಪ್ರಾಣತ್ಯಾಗ ಆಗತ್ತೆ, ಸತ್ತೋಗತ್ತೆ, ಬಿಟ್ಟೋಗತ್ತೆ, ಅದರ್ಶನವಾಗತ್ತೆ ಅಂತ. ತಸ್ಮಾತ್ ಯೇ ದ್ವೈತದರ್ಶಿನಃ ಕ್ಷಯ್ಯಲೋಕಾಃ. ಅದರಿಂದ ಯಾರು ಬಿಡಿಬಿಡಿಯಾಗಿ ಕಾಣುತ್ತಾರೋ, ನನಗಿಂತ ಬೇರೆ ಇವನು ವೈಕುಂಠ ನೋಡ್ಲಿ, ಕೈಲಾಸ ನೋಡ್ಲಿ, ಬ್ರಹ್ಮಲೋಕವೇ ನೋಡ್ಲಿ, ನಾನು ಬ್ರಹ್ಮಲೋಕ ಅಲ್ಲಿನ ಫಲ ಅಂತ 3 ಬಂತು ಅಂತಂದ್ರೆ ಅದು ಮುಗಿದು ಹೋಗ್ಲೇಬೇಕು. ಅದು ಪರಿಚ್ಛಿನ್ನವಾದದ್ದೆಲ್ಲ ನಾಶವಾಗಲೇಬೇಕು. ಆ ಬ್ರಹ್ಮಭುವನಾಲೋಕಾಹ ಪುನರಾವರ್ತಿ ನೋಡ್ಜುನ. ಭಗವಂತನ ಹೇಳ್ಬಿಟ್ಟಾನೆ, ಬ್ರಹ್ಮಲೋಕದ ಹೊರಗೆ ಅಂದ್ರೆ ಬ್ರಹ್ಮಲೋಕ ಸೇರಿಸಿ, ಮರ್ಯಾದ ಅಭಿವಿಧಿ ಇನ್ಕ್ಲೂಡಿಂಗ್ ಬ್ರಹ್ಮಲೋಕ ಸೇರಿಸಿ ಎಲ್ಲವೂ ನಾಶವಾಗುವುದು, ಎಲ್ಲವೂ ಮರೆಯಾಗುವಂಥದ್ದು. ಅದನ್ನ ದ್ವೈತ ದರ್ಶನ, ದ್ವೈತ ಅಂದ್ರೆ ಬಿಡಿಬಿಡಿಯಾದ ವಸ್ತುವನ್ನು ಕಾಣುವರು ಅಂತ. ಬಿಡಿಬಿಡಿಯಾದ ವಸ್ತುವನ್ನು ಕಾಣುವರು ಎಲ್ಲರೂ ಕ್ಷಯಲೋಕವರು, ಕ್ಷಯವಾಗುವ ಲೋಕವನ್ನು ಹೊಂದುವಂಥವರು. ಸ್ವದರ್ಶನ ಅನುರೂಪೇಣೈವ ಭವಂತಿ. ಸ್ವದರ್ಶನ ಅನುರೂಪೇಣೈವ ಭವಂತಿ. ಭೇದ ದೃಷ್ಟಿ ಇರೋದ್ರಿಂದ ಭೇದ ದೃಷ್ಟಿಗೆ ಅನುಗುಣವಾಗಿಯೇ ಫಲವುಳ್ಳವರಾಗ್ತಾರೆ, ಅಷ್ಟೇ ಫಲ. ದರ್ಶನ ಹೇಗೆ? ಈ ಲೋಕದಲ್ಲಿ ನಾನೊಬ್ಬ, ಇಲ್ಲಿ ಎಷ್ಟು ಫಲಗಳು, ಆ ಫಲಗಳು ಒಂದೊಂದಾಗಿ ನಾನು ಅನುಭವಿಸ್ತೀರಿ, ಎಲ್ಲ ಮಜಾ ಮಾಡ್ತೀರಿ ಅಂತ ಆಯ್ತು. ಆ ಪುಣ್ಯ ಕರ್ಮ ನಿನ್ನ ಇದ್ರ ಬೇಕು ಮಾಡ್ತಾ ಇರ್ತೀಯ. ಕರ್ಮ ಮುಗಿಯುತ್ತಲೆ ಕತ್ತಿರ್ದ ಗಡಿ ಇಲ್ಲಿರ್ಬೇಡ ಅಂತಾರೆ. ಹಾಗೇ ಹೌದು. ಎಷ್ಟು ದಮ್ಮಯ್ಯ ದತ್ತಯ್ಯ ಅಂದ್ರೆ ದೇವಲೋಕಕ್ಕೆ ಹೋಗ್ಬಿಟ್ಟು ಇನ್ನೊಂದು ತಿಂಗಳು ಇರ್ತೀನಿ, ಇನ್ನೊಂದು ವರ್ಷ ಇರ್ತೀನಿ ಅಂದ್ರೆ 1 ಸೆಕೆಂಡ್ ಇರೋ ಹಾಗಿಲ್ಲ. ಆ ಪುಣ್ಯಕರ್ಮ ಮುಗಿಯುತ್ತಲ್ಲ, 1 ಸೆಕೆಂಡ್ ಇರಬೇಡ, ಕತ್ತಿರ್ ದಬ್ಬೆ ಬಿಡ್ತಾರೆ. ಆ ದೇಹ ಹಂಗೆ ಅದು ಕರ್ಗೋಗ್ಬಿಡುತ್ತೆ. ಅಮ್ಮಯವಾದ ದೇಹ ಆ ಶೋಕಾಗ್ನಿಯಿಂದ ತಪ್ಪಾಗ್ಬಿಟ್ಟು ಹೇಗೆ ಬೆಂಕಿಯ ಸಂಪರ್ಕ, ಸೂರ್ಯಕಿರಣ ಸಂಪರ್ಕದಿಂದ ಹಿಮ ಕರಗತ್ತೋ ಹಾಗೆ ದೇವಲೋಕ ಸೇರಿ ಕರಗ್ಬಿಟ್ಟು ಬಿದ್ದುಬಿಡ್ತಾನೆ. ಹಾಗೇ ಹೌದು, ಏನು ಮಾಡ್ಕೊಳ್ಳಲ್ಲ. ಭಗವಂತ ಎಂಥ ಒಂದು ಇದು ಹೇಳೋದಾದ್ರೆ ನಿಯಮ ಇಟ್ಟಿದ್ದಾನೆ ಅಂದ್ರೆ ಅದು ಯಾರ ಒಂದು ರೆಕಮೆಂಡೇಶನ್ ನಡೆಯಲ್ಲ, ಯಾವ ಇದೂ ಇಲ್ಲ. ಅಷ್ಟು ನಿಯಮ ಅಷ್ಟೇ. ಅತೈವ ತೇಷಾಂ ಸರ್ವೇಷು ಲೋಕೇಶು ಅಕಾಮಚಾರೋ ಭವತಿ. ಅತೈವ ತೇಷಾಂ ಸರ್ವೇಷು ಲೋಕೇಶು ಅಕಾಮಚಾರೋ ಭವತಿ. ಈ ಕಾರಣದಿಂದಲೇ ಆ ದ್ವೈತಿಗಳಿಗೆ ಅಥವಾ ಭೇದದರ್ಶಿಗಳಿಗೆ ಎಲ್ಲಾ ಲೋಕದಲ್ಲೂ ಸ್ವಚ್ಛಂದವಾದಂತಹ ಓಡಾಟ ಇರೋಲ್ಲ, ಪೂರ್ಣವಾದಂತಹ ಸಂತೋಷ ಪಡ್ಕೊಳಕ್ಕಾಗಲ್ಲ, ಕಾಮಚಾರ ಇಲ್ಲ. ಅದೆಲ್ಲಕ್ಕೂ ಒಂದು ಅಂಕುಶ ಇರುತ್ತೆ. ಅಂಕುಶ ಏನೋ ಮಾಡ್ತೀನಿ ಅಂತ ಹೋದ್ರೆ ಹುಷಾರ್, ಅದು ಮಾಡೋ ಹಾಗಿಲ್ಲ, ನೀನು ತೊಳೋ ಹಾಗಿಲ್ಲ ಅಂತ. ಏನು ದೇವಲೋಕದಲ್ಲೂ ಅಷ್ಟೇ, ಇನ್ನೊಬ್ಬರದ ಕೈ ಹಾಕ್ಬಿಟ್ರೆ ಅಲ್ಲಿ ಮತ್ತೆ ಸಿಟ್ಟಾಗ್ಬಿಡ್ತಾರೆ. ಅವನು ಬರೋ ಹಾಗಿಲ್ಲ, ನಿನ್ನ ಫೀಲ್ಡಲ್ಲಿ ನಿನ್ನಷ್ಟರಲ್ಲಿ ಅಷ್ಟೇ ಇರು ಅಂತ. ಅಲ್ಲೂ ಎಲ್ಲಾ ಜಾಗದಲ್ಲೂ ಪ್ರತಿಯೊಬ್ಬರಿಗೂ ಒಂದೊಂದು ಕ್ಷೇತ್ರ, ಒಂದು ಲಿಮಿಟ್ ಆಗಿರ್ತಕ್ಕಂಥ ಒಂದು ಭೋಗ ಅದಲ್ಲೇ ಇರಬೇಕು. ಅದು ಕಾಮಚಾರ ಇಲ್ಲ ಇಲ್ಲಿ. ತತ್ವಜ್ಞಾನಿಗೊಬ್ಬರಿಗೆ, ಪರಮಾತ್ಮನಿಗೊಬ್ಬರಿಗೆ ಕಾಮಚಾರ ಯಾರೂ ಇಲ್ಲ. ಇಂಥ ತತ್ವಜ್ಞಾನಕ್ಕೆ ಎಲ್ಲರೂ ಅಧಿಕಾರಿಗಳು. ತಮಾಷೆ ನೋಡಿ, ಆಶ್ಚರ್ಯ ಅಂದ್ರೆ ಇಂದಾಜಿ ಲೋಕಕ್ಕೆ ಯಜ್ಞಾಗಾದಿ ಮಾಡೋ ಅಧಿಕಾರ ಇದ್ರೆ ಈ ಕಾಮಚಾರತ್ವಕ್ಕೆ ಯಾವ ಜಾತಿ ಎಲ್ಲರೂ ಹುಟ್ಟಿರ್ಲಿ, ಎಲ್ಲಾರು ಇರ್ಲಿ, ಬ್ಲೇಂಚನು, ಮುಸ್ಲಿಮು, ಕ್ರಿಶ್ಚಿಯನ್ನು, ಯಾರಲ್ಲೂ ಆಗ್ಲಿ, ನಾನು ಅಂತ ಅಂದ್ಕೊಳ್ಳೋವರೆಗೆಲ್ಲ ಈ ಅಧಿಕಾರ ಉಂಟು ತಿಳ್ಕೊಳಕ್ಕೆ. ಸ್ವರೂಪ ತಿಳ್ಕೊಂಡ್ಬಿಟ್ರೆ ಎಲ್ಲರೂ ಕಾಮಚಾರಿಗಳಾಗ್ತಾರೆ. ತಿಳ್ಕೋದೇ ಇದ್ದವರೆಲ್ಲರೂ ಅಕಾಮಚಾರಿಗಳಾಗ್ತಾರೆ.
ತಸ್ಯ ವಾ ಏತಸ್ಯ ಪಶ್ಯತ ಏವಂ ಪಶ್ಯತಃ तस्य हवा एतस्य एवं पश्यतः ಏವಂ ಮನ್ಮಾನಸ್ಯ एवं मन्दानस्य ಏವಂ ವಿಜಾನತಃ एवं विजानतः ಆತ್ಮತಃ ಪ್ರಾಣಃ आत्मतः प्राणः ಆತ್ಮತಃ ಆಶಾ आत्मतः आशा ಆತ್ಮತಃ ಸ್ಮರಃ आत्मतः स्मरः ಆತ್ಮತಃ ಆಕಾಶಃ आत्मतः आकाशः ಆತ್ಮತಸ್ತೇಜಃ आत्मतस्तेजः ಆತ್ಮತಃ ಪ್ರಾಣಃ आत्मतः आपः ಆತ್ಮತಃ ಆಪಃ आत्मतः ಆತ್ಮತಃ ಆವಿರ್ಭಾವತಿರೋಭಾವೌ आत्मतः आविर्भावतिरो भावौ ಆತ್ಮತೋ ಅನ್ನಂ आत्मतो अन्नम् ಆತ್ಮತೋ ಬಲಂ आत्मतो बलम् ಆತ್ಮತೋ ವಿಜ್ಞಾನಂ आत्मतो विज्ञानम् ಆತ್ಮತೋ ಧ್ಯಾನಂ आत्मतो ध्यानम् ಆತ್ಮತಶ್ಚಿತ್ತಂ आत्मतश्चित्तम् ಆತ್ಮತಃ ಸಂಕಲ್ಪಃ आत्मतः सङ्कल्पः ಆತ್ಮತೋ ಮನಃ आत्मतो मनः ಆತ್ಮತೋ ವಾಕ್ आत्मतो वाक् ಆತ್ಮತೋ ನಾಮ आत्मतो नाम ಆತ್ಮತೋ ಮಂತ್ರಾಃ आत्मतो मन्त्राः ಆತ್ಮತಃ ಕರ್ಮಾಣಿ आत्मतः कर्माणि ಆತ್ಮತ ಏವೇದಗೋ ಸರ್ವಮಿತಿ आत्मत एवेदको सर्वमिति ಅಂತ ಮಡಕಿದ್ದಾಗೆ ಆ ನಾಮಾದಿ ಪ್ರಾಣ ಅಂತ ಏನ್ ಹೇಳಿತ್ತೋ ಅದನ್ನ ಊಟ ಕ್ರಮ ಹೇಳ್ಕೊಳ್ಳಿದೆ ಪ್ರಾಣದಿಂದ ನಾಮದಲ್ಲಿ ಹೀಗೆ ಈ ಕಡೆಯಿಂದ ಹೋಗ್ತಾ ಇದೆ ಅಷ್ಟನ್ನು ಪಟ್ಟಿ ಮಾಡಿಬಿಟ್ಟಿದೆ ಪೋಣಿಸ್ಬಿಟ್ಟಿದೆ ಇಲ್ಲಿ ತಸ್ಯ ಹವ तस्य हवा एतस्य एवं पश्यतः एवं मन्वानस्य एवं विजानतः आत्मत आशा आत्मत स्मर आत्मत आकाशः आत्मतस्तेजः आत्मत आपः आत्मत आविर्भावतिरो भावौ आत्मतो अन्नम् आत्मतो बलम् आत्मतो विज्ञानम् आत्मतो ध्यानम् आत्मतश्चित्तम् आत्मतः सङ्कल्पः आत्मतो मनः आत्मतो वाक् आत्मतो नाम मन्त्राः आत्मतः कर्माणि आत्मनैवेदको सर्वमिति तस्य ह वा एतस्य एवं पश्यतः एवं मन्वानस्य एवं विजानतः आत्मतः प्राणः आत्मतः आशा आत्मतः स्मरः आत्मतः आकाशः आत्मतः तेजः आत्मतः आपः आत्मतः आविर्भावतिरो भावौ आत्मतः अन्नम् ಸಂಧೆ ತಿರೋಭಾವವು ಆತ್ಮತಃ ಅಂತಾದೇಶ ಆತ್ಮತಃ आत्मतः अन्नम् अन्नम् आत्मतः बलम् आत्मतः विज्ञानम् आत्मतः ध्यानम् आत्मतः चित्तम् आत्मतः सङ्कल्पः आत्मतः मनः आत्मतः वाक् आत्मतः नाम आत्मतः मन्त्राः आत्मतः कर्माणि आत्मतः एव इदं सर्वम् इति ಹಿಂದಿನ ಪರ್ಯಾಯದಲ್ಲಿ ಇವಾಗ ಬಲಕ್ಕೆ ಅನ್ನ ಕಾರಣ ಅನ್ನಕ್ಕೆ ನೀರು ಕಾರಣ ನೀರಿಗೆ ತೇಜಸ್ ಕಾರಣ ಹೀಗೆ ಆಯೋದು ಇಲ್ಲ ಅಲ್ಲ ಅನ್ನಕ್ಕೂ ಆತ್ಮನೇ ಕಾರಣ ಬಲಕ್ಕೂ ಆತ್ಮನೇ ಕಾರಣ ಎಲ್ಲ ಆತ್ಮನೇ ಅನ್ನ ರೂಪದಿಂದ ಬಲವಾಗಿದ್ದಾನೆ ಆತ್ಮನೇ ನೀರು ರೂಪದಿಂದ ಅನ್ನ ಉಂಟು ಮಾಡ್ತಾನೆ ಆತ್ಮನೇ ತೇಜೋಪಿಂದ ನೀರನ್ನು ಉಂಟು ಮಾಡ್ತಾನೆ ಸಮಸ್ತಕ್ಕೂ ಆತ್ಮನೇ ಮೂಲ ಕಾರಣವೇ ಹೊರತು ಅವಾಂತರ ಕಾರಣ ಸುಮ್ಮನೆ ನಿಮಗೆ ಅರ್ಥವಾಗಲಿ ಹೇಳಿದ್ದೆ ಹೊರತು ಯಾವುದು ಕಾರಣ ಅಲ್ಲ ಕಾರಣ ಅಂದ್ರೆ ಕಲ್ಪನೆಗೆ ಆಧಾರವಾಗಿರೋ ಸತ್ವವೇ ಕಾರಣ ಈ ಪರಬ್ರಹ್ಮ ಒಂದೇ ಎಲ್ಲ ಕಲ್ಪನೆಗೂ ಆಧಾರ ಆಶ್ರಯ ಆಸ್ಪದ ಅದನ್ನೆಲ್ಲ ತೋರು ಅದೇ ಎಲ್ಲ ತೋರು ಈಗ ತಸ್ಯ ಹವಾ ಅವನಿಗೆ ಆ ಈತನಿಗೆ ಅಂದ್ರೆ ಪಶ್ಯತಃ ಈ ರೀತಿಯಾಗಿ ಎಲ್ಲವೂ ಆತ್ಮನೇ ಎಲ್ಲವೂ ಬ್ರಹ್ಮವೇ ಎಲ್ಲವೂ ತನ್ನ ಸ್ವರೂಪವೇ ಅಂತ ಈ ರೀತಿ ಮನ್ಮಾನ ನೋಡುತ್ತಿರುವ ಆತನಿಗೆ ಪಶ್ಯತಃ ನೋಡುತ್ತಿರುವ ಆತನಿಗೆ ಮತ್ತು ಮನ್ಮಾನ ಯೋಚನೆ ಮಾಡುತ್ತಿರುವ ಆತನಿಗೆ ವಿಜಾನತಃ ತಿಳ್ಕೊಂಡವನಿಗೆ ಅಂದ್ರೆ ಆ ಜ್ಞಾನಿಗೆ ಅನ್ಸತ್ತೆ ಆತ್ಮನಿಂದಲೇ ಪ್ರಾಣ ಉಂಟಾಗಿರೋದು ಆತ್ಮನಿಂದಲೇ ಆಸೆ ಆತ್ಮನಿಂದಲೇ ಸ್ಮರ ಆತ್ಮನಿಂದಲೇ ಆಕಾಶ ಆತ್ಮನಿಂದಲೇ ತೇಜಸ್ಸು ಆತ್ಮನಿಂದಲೇ ಅಪ್ಪು ಆತ್ಮನಿಂದಲೇ ಎಲ್ಲರ ತೋರಿಕೆ ಅಡಗುವಿಕೆ ಇಲ್ಲಿ ಮುಗೀತು ಆವಿರ್ಭಾವ ತಿರೋಭಾವದ ಆತ್ಮನಿಂದ ಮೇಲೆ ಮುಗೀತು ಅದು ಅಲ್ಲಿಂದ ಸೇರಿಸ್ಕೊಳ್ತೀವಿ ಹೇಳ್ಬಿಟ್ಟು ಆತ್ಮನಿಂದಲೇ ಅನ್ನ ಆತ್ಮನಿಂದಲೇ ಬಲ ಆತ್ಮನಿಂದಲೇ ವಿಜ್ಞಾನ ಆತ್ಮನಿಂದಲೇ ಧ್ಯಾನ ಆತ್ಮನಿಂದಲೇ ಚಿತ್ತ ಆತ್ಮನಿಂದಲೇ ಸಂಕಲ್ಪ ಆತ್ಮನಿಂದಲೇ ಮನಸ್ಸು ಆತ್ಮನಿಂದಲೇ ವಾಕ್ಕು ಆತ್ಮನಿಂದಲೇ ನಾಮ ಆತ್ಮನಿಂದಲೇ ಮಂತ್ರಗಳು ಆತ್ಮನಿಂದಲೇ ಕರ್ಮಗಳು ಆತ್ಮನಿಂದಲೇ ಇದೆಲ್ಲವೂ ಇಷ್ಟೆಲ್ಲೂ ಹೇಳ್ಬಿಟ್ಟು ಇದೆಲ್ಲೂ ಆತ್ಮನಿಂದಲೇ ಅಂತ ಬೇರೆ ಇದೆಲ್ಲ ಹೇಳಿದ್ರೆ ಇನ್ನೇನು ಎಲ್ಲವೂ ಅಂತೆ ಸಮಸ್ತ ಹೇಳಾಯ್ತು ಮತ್ತೆ ಎಲ್ಲವೂ ಅಂತ ಏನಾದ್ರು ಕಲ್ಪಿಸ್ಕೋತೀನಿ ಎಲ್ಲ ಆತ್ಮನಿಂದಲೇ ಸಮಸ್ತ ಕಲ್ಪನೆಗೂ ಆತ್ಮನೇ ಮೂಲ ಆಧಾರ ಅಂತ ಹೇಳಿ ನೀನೇ ಆತ್ಮನ ಯಾರು ಅನ್ಕೋಬೇಡ ಕಲ್ಪಿಸ್ಕೋಬೇಡ ಆತ್ಮ ಅಂದ್ರೆ ಯಾರಪ್ಪ ಅವನು ಹೆಂಗಿದಾನಪ್ಪ ಎಲ್ಲಿದಾನಪ್ಪ ಅಯ್ಯೇ ನಿಂದೇ ಕಥೆ ಕಣೋ ನಿಂದೇ ವಿಚಾರ ಇದು ನಿನ್ನನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿರೋದು ಪಾಪ ಸೀತಾನ ಹುಡುಗಿಗೆ ದಿನ ಅಜ್ಜಿ ಕಥೆ ಹೇಳ್ಬೇಕಾಗಿತ್ತು
ಕತೆ ಹೇಳ್ದೆ ಹೋದೆ ಅವಳು ಸ್ನಾನ ಮಾಡಿಸ್ಕೊಳ್ತಿರ್ಲಿಲ್ಲ, ತಲೆ ಬಾಚಿಸ್ಕೊಳ್ತಿರ್ಲಿಲ್ಲ, ಏನು ಮಾಡಿಸ್ಕೊಳ್ತಿರ್ಲಿಲ್ಲ. ಅಜ್ಜಿ ಪಾಪ ದಿನ ಒಂದು ಕಥೆ ಹೇಳ್ತಿದ್ಲು. ಪಾಪ ವರ್ಷಗಟ್ಟಲೆ ಕಥೆ ಹೇಳಿದಾಳೆ. ಇನ್ನೆಂತ ಕಥೆ ಹೇಳಕ್ಕಾಗತ್ತೆ? ಅಯ್ಯೋ ಅವ್ನ ಕಥೆ ಎಲ್ಲ ಮುಗೀತಮ್ಮ, ನೀನು ಸುಮ್ಮನೆ ಊಟ ಮಾಡಮ್ಮ, ಸುಮ್ಮನೆ ತಲೆ ಬಾಚ್ಕೊಮ್ಮ, ನಾನು ಮಾಡ್ಕೊಳ್ಳ, ನೀನು ಕಥೆ ಹೇಳ್ಬೇಕು ಹಾಗಿರ್ಬೋದು. ಹೌದಾ ಅಂದ್ಬಿಟ್ಟು ಅಜ್ಜಿ ಒಂದು ಹುಡುಗಿ ಇದ್ಲು, ಅವಳು ಭಾಳ, ಅವಳ ಹೆಸರು ಸೀತಾ ಅಂತ, ತುಂಬಾ ತುಂಟಿಗೆ ಮಾಡ್ತಿದ್ಲು. ಅವ್ಳು ಸ್ನಾನ ಮಾಡೋಕ್ಕೂ ಕಥೆ ಹೇಳ್ಬೇಕು, ತಲೆ ಬಾಚ್ಕೊಳಕ್ಕೂ ಕಥೆ ಹೇಳ್ಬೇಕು, ಹಾಗೆ ಹೀಗೆ ಇದು. ನನ್ನ ಕಥೆ ಹೇಳ್ತಾ ಇದ್ದೆ, ಇದು ಬೇಡ, ಬೇರೆ ಕಥೆ ಹೇಳಿ ಅಂತ. ಈ ಶ್ರುತಿ ಹಾಗೆ ಸತ್ತು ಅಂತ ಒಂದಿತ್ತು, ಅದು ಏಕಮೇವ ದ್ವಿತೀಯವಾಗಿತ್ತು, ಅದರಿಂದಲೇ ಜಗತ್ತೆಲ್ಲ ಉಂಟಾಯ್ತು, ಅದೇ ನಿನ್ನನ್ನೇ ಹೇಳ್ತಿರೋದು. ಅಯ್ಯಪ್ಪದ್ದೆ ಯಾರದು ವಿಚಾರ ಅಲ್ಲ ಕಣೋ, ನಿಂದೇ ಕತೆ. ಏನೋ ಶುರು ಮಾಡ್ಕೊಳ್ತೆ, ಯಾರ್ದೋ ಕಥೆ ಹೇಳ್ತೀನಿ ಅಂತ, ಕೊನೆಗೆ ನನ್ನಲ್ಲೇ ಮುಗಿಸ್ಬಿಡುತ್ತೆ. ಇಷ್ಟೊತ್ತು ನನ್ನ ಕಥೆನಾ? ಹೌದು, ನಿಂದೇ ವಿಚಾರ. ಒಂದು ಭಾಷ್ಯ ತುಂಬಾ ಸಣ್ಣವಾಗಿದೆ. ತಸ್ಯ ಹವಾ ಏತಸ್ಯ ಇತ್ಯಾದಿ, ತಸ್ಯ ಹವಾ ಏತಸ್ಯ ಇತ್ಯಾದಿ, ತಸ್ಯ ಹವಾ ಏತಸ್ಯ ಅಂತ ಖಂಡಿಕೆ, ಒಂದೊಂದು ಮಂತ್ರಗಳು ಒಂದೊಂದು ಖಂಡಿಕೆ ಅಂತಾರೆ ಭಾಷ್ಯಕಾರರು. ಆ ಖಂಡಿಕೆ ಅಭಿಪ್ರಾಯ ಏನು, ಅದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಸ್ವರಾಜ್ಯಂ ಪ್ರಾಪ್ತಸ್ಯ ಪ್ರಕೃತಸ್ಯ ವಿದುಷಃ ಇತ್ಯರ್ಥಃ. ಸ್ವರಾಜ್ಯಂ ಪ್ರಾಪ್ತಸ್ಯ ಪ್ರಗತಸ್ಯ ವಿದುಷಃ ಇತ್ಯರ್ಥಃ. ಸ್ವರಾಜ್ಯವನ್ನ, ಇಡೀ ಜಗದಾತ್ಮ ರೂಪವನ್ನ ಪಡ್ಕೊಂಡಂತಹ ಈ ಪ್ರಕೃತವಾದ ಈ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಕ್ಕಂತಹ ಈ ಜ್ಞಾನಿಗೆ, ಈ ತತ್ವಜ್ಞಾನಿಗೆ ಏನು ಅನ್ಸತ್ತೆ, ಹೇಗಿದೆ ಅವನ ಅನುಭವ ಅಂದ್ರೆ, ನನ್ನಿಂದಲೇ ಇದೆಲ್ಲವೂ ಬಂದದ್ದು ಅಂತ ಅನುಭವ ಇರತ್ತಂತೆ. ಏನು ಅಂತ? ಪ್ರಾಕ್ ಸದಾತ್ಮ ವಿಜ್ಞಾನಾತ್, ಪ್ರಾಕ್ ಸದಾತ್ಮ ವಿಜ್ಞಾನಾತ್, ಸ್ವಾತ್ಮನೋ ಅನ್ಯಸ್ಮಾತ್ ಸತಃ, ಸ್ವಾತ್ಮನೋ ಅನ್ಯಸ್ಮಾತ್ ಸತಃ, ಪ್ರಾಣಾದೇರ್ ನಾಮಾಂತಸ್ಯ, ಪ್ರಾಣಾದೇರ್ ನಾಮಾಂತಸ್ಯ, ಉತ್ಪತ್ತಿ ಪ್ರಳಯವೂ ಅಭೂತಾಂ, ಉತ್ಪತ್ತಿ ಪ್ರಳಯೋ ಅಭೂತಾಂ. ಸತ್ತೇ ನನ್ನ ಆತ್ಮ ಅಂತ ತಿಳ್ಕೊಳಕ್ ಮುಂಚೆ, ಈ ಆತ್ಮಜ್ಞಾನ ಪಡ್ಕೊಳ್ಳೋಕ್ ಮುಂಚೆ, ತನಗಿಂತ ಮತ್ತೊಂದಾಗಿರ್ತಕ್ಕದ್ದಾದ ಯಾವುದೋ ಒಂದು ಪ್ರಾಣನಿಂದ ಆಸೆ, ಆಸೆಯಿಂದ ಸ್ಮರ, ಸ್ಮರದಿಂದ ಆಕಾಶ, ಆಕಾಶದಿಂದ ತೇಜಸ್ಸು, ತೇಜಸ್ಸಿನಿಂದ ಅಪ್ಪು, ಅಪ್ಪಿನಿಂದ ಅನ್ನ, ಅನ್ನದಿಂದ ಬಲ, ಈ ರೀತಿ ಅನಿಸ್ತಾ ಇತ್ತು. ಆದರೆ ಆತ್ಮಜ್ಞಾನ ಆಗುತ್ತಲೇ ಅರೆ ಅದ್ಯಾವುದು ಕಾರಣ ಅಲ್ಲ, ಎಲ್ಲಕ್ಕೂ ನಾನೇ ಆಮೇಲೆ ಗೊತ್ತಾಯ್ತು. ನೋಡಿ, ಸದಾತ್ಮ ವಿಜ್ಞಾನ ಪ್ರಾಕ್, ಸತ್ತೇ ನನ್ನ ಆತ್ಮ, ನನ್ನ ಸ್ವರೂಪ, ಅದೇ ಪರಮಾರ್ಥ, ಅದೇ ಜಗದಾತ್ಮ ರೂಪ ಅಂತ ತಿಳ್ಕೊಳಕ್ ಮುಂಚೆ, ಆ ನನಗಿಂತ ಬೇರೆಯಾಗಿರುವ, ನನಗಿಂತ ನನ್ನ ದೇಹಕ್ಕಿಂತ ಬೇರೆಯಾಗಿರುವ ಈ ಪ್ರಪಂಚದಲ್ಲಿರ್ತಕ್ಕಂಥ ಒಂದು ಇನ್ನೊಂದಕ್ಕೆ ಕಾರಣ ಪ್ರಾಣಾದಿಗಳು ನಾಮಾಂಶಕ್ಕೆ ಪರಸ್ಪರ ಒಂದು ಉತ್ಪತ್ತಿ ಪ್ರಳಯಕ್ಕೆ ಕಾರಣವಾಗಿದ್ದಾರೆ ಅಂತ ಆಗಿತ್ತು. ಸದಾತ್ಮ ವಿಜ್ಞಾನಿ ಸತಿತೋ, ಸದಾತ್ಮ ವಿಜ್ಞಾನೇತು, ಸದಾತ್ಮ ವಿಜ್ಞಾನೇತು ಸತಿ, ಇದಾನೀಂ ಸ್ವಾತ್ಮತ ಏವ ಸಂವೃತ್ತೌ, ಇದಾನೀಂ ಸ್ವಾತ್ಮತ ಏವ ಸಂವೃತ್ತೌ. ಸದಾತ್ಮ ವಿಜ್ಞಾನ ತಗೊಂಡೆ, ಸದಾತ್ಮ ವಿಜ್ಞಾನ ಉಂಟಾದ ಕೂಡ್ಲೇನಿಗೆ ಸತ್ತೇ ನನ್ನ ಆತ್ಮ. ನನ್ನ ಆತ್ಮ ಅಂದ್ರೆ, ನನ್ನ ಆತ್ಮ ಅಂದ್ರೆ ಅದು ಕಲ್ಪಿತ ಭೇದೋಪಚಾರ. ನಾನು ನನ್ನ ಆತ್ಮ ಇಲ್ಲ, ನನ್ನ ಸ್ವರೂಪವನ್ನೇ ನನ್ನ ಆತ್ಮ ಅಂತ ಇರೋದು. ಅದೇ ಪರಮಾರ್ಥ, ಅದೇ ಜಗತ್ತಿನ ತಿರುಳು, ಅದನ್ನ ಬಿಟ್ಟು ಏನೇನು ಇಲ್ಲ ಅಂತ ಹೇಳಿ ಗೊತ್ತಾದ ಕೂಡಲೇನೆಯೇ ಎಲ್ಲವೂ ನನ್ನಿಂದಲೇ ತೋರಿದ್ದು. ಈಗ ದೃಷ್ಟಾಂತ ಇದೆ, ಎಲ್ಲೇ ಸ್ವಪ್ನದ ನೋಡಿ, ಎಲ್ಲ ನಮ್ಮಿಂದ ಬಂದದ್ದು ಸ್ವಪ್ನ ಪ್ರಪಂಚ. ಸ್ವಪ್ನಾವಸ್ಥೆಗೂ ನಾವೇ ಕಾರಣ, ಸ್ವಪ್ನ ಪ್ರಪಂಚಕ್ಕೂ ನಾವೇ ಕಾರಣ, ಅಲ್ಲಿನ ನಾಮರೂಪಕ್ಕೆ, ಅಲ್ಲಿನ ವ್ಯವಹಾರಕ್ಕೆ, ಎಲ್ಲಕ್ಕೂ ನಾವೇ ಕಾರಣ. ನೋಡಿ, ವ್ಯವಹಾರ ಜನರು ಬಿಟ್ಟಿಲ್ಲ, ಜನರು ಪ್ರಪಂಚ ಬಿಟ್ಟಿಲ್ಲ, ಪ್ರಪಂಚ ಅವಸ್ಥೆ ಬಿಟ್ಟಿಲ್ಲ, ಅವಸ್ಥೆ ನಮ್ಮನ್ನು ಬಿಟ್ಟಿಲ್ಲ. ಏನ್ ಹೇಳಿ, ಹೇಳಿ, ಎಲ್ಲಕ್ಕೂ ಯಾರು ಕಾರಣರಾದ್ರು? ವ್ಯವಹಾರಕ್ಕೆ ಜನರಿಲ್ಲದೆ ವ್ಯವಹಾರ ಇದೆಯಂದ್ರೆ ಪ್ರಪಂಚದಲ್ಲೇ ಯಾವ ಜನರು ಇಲ್ಲ, ವ್ಯವಹಾರವೇ ಇಲ್ಲ. ಆಯ್ತು, ಜನರಿಗೆ ಪ್ರಪಂಚ ಬಿಟ್ಟು ವ್ಯವಹಾರ ಇರುತ್ತೋ, ಜಗತ್ತು ಬಿಟ್ಟು ವ್ಯವಹಾರ ಇದೆಯೋ? ಜಗತ್ತು ಅವಸ್ಥೆ ಬಿಟ್ಟಿದೆಯೋ? ಪ್ರಪಂಚ ಅವಸ್ಥೆ ಬಿಟ್ಟಿದೆಯೋ? ಅವಸ್ಥೆ ನಿಮ್ಮನ್ನು ಬಿಟ್ಟಿದೆಯೋ? ಮತ್ತೆ ನೀವೇ ಎಚ್ಚರವಾಗಿರೋದು. ನೀವು ಅಂತೀರಾ ನಾನು ಎಚ್ಚರವಾಗಿದ್ದೇನೆ, ದಟ್ ಈಸ್ ಯುವರ್ ರಿಯಲ್ ಇದು ಸ್ಟೇಟ್ಮೆಂಟು. ನೀ ಎಚ್ಚರವಾಗಿದ್ದೀನಿ ಅಂದ್ರೆ ಕರೆಕ್ಟು, ಎಚ್ಚರದಲ್ಲಿದ್ದೀನಿ ಅನ್ನೋದು ತಪ್ಪು. ಎಚ್ಚರದಲ್ಲಿಲ್ಲ, ಎಚ್ಚರವಾಗಿದ್ದೀರಾ. ನಾನೇ ಕನಸಾದೆ, ನಾನೇ ಎಚ್ಚರವಾದೆ. ಮಾಯಾಮಾತ್ಮ ಹಿ ಏತದು ಆತ್ಮನಃ ಅವಸ್ಥಾತ್ರಯಾತ್ಮನ ಅವಭಾಸನಂ ಅಂತ ಸೂತ್ರ ಭಾಷೆಯಲ್ಲಿ ಶಂಕರಾಚಾರ್ಯರು ಆತ್ಮನೇ ಅವಸ್ಥಾತ್ರಯ ರೂಪದ ತೊಡ್ಕೊಳ್ತಾ ಇದ್ದಾನೆ ಅಂತ ಇದ್ದಾರೆ. ಏನು ಕಂಡು ಕೊಡ್ತಾ ಇದೆ ಅಂದ್ರೆ, ನಾವು ನಮ್ಮ ಸ್ವರೂಪವನ್ನ ಈ 5 ಅಡಿ 6 ಅಡಿ ಇಷ್ಟೇ ಅನ್ಕೊಂಡು ನಾನು ಈ ಜಗತ್ತಿಗೆ ಕಾರಣನ, ನಾನು ಈ ಬೆಟ್ಟಕ್ಕೆ, ಗುಡ್ಡಕ್ಕೆ, ಸಮುದ್ರಕ್ಕೆ, ಸೂರ್ಯಚಂದ್ರಾದಿಗಳಿಗೆ ನಾನು ಹಿಂಗೆ ಕಾರಣ ಆಗ್ತೀನಿ. ನಾವು ಈ ರೀತಿ ಯೋಚನೆ ಮಾಡಿದ್ರೆ, ರೇ ನಾನು ಅಂತಂದ್ರೆ ದೇಹ ಅಲ್ಲ ಕಣೋ,
ಇಂದ್ರಿಯ ಅಲ್ಲ ಕಣೋ, ಯಾವುದ್ರಲ್ಲಿ ಎಲ್ಲವೂ ತೋರ್ತಿದೆಯೋ ಅದು ನೀನು, ಎಲ್ಲವೂ ನೀನು ಅರಿಯಲ್ಲಿ ತೋರ್ತಿರೋದು. ಎಲ್ಲಕ್ಕೂ ಅರಿವೇ ಮೂಲ. ಸರ್ವಂತ ಪ್ರಜ್ಞಾನೇತಂ ಪ್ರಜ್ಞಾನೇ ಪ್ರತಿಷ್ಠಿತಂ ಪ್ರಜ್ಞಾನೇತೋ ಲೋಕಃ ಪ್ರಜ್ಞಾ ಪ್ರತಿಷ್ಠಾ ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞಾನಂ ಬ್ರಹ್ಮ ಯಾವುದೋ? ಐತರೇಯ ಪ್ರಜ್ಞಾನಂ ಬ್ರಹ್ಮ ಮಹಾವಾಕ್ಯ, ಪ್ರಜ್ಞಪ್ತಿ. ಆ ಅರಿವೇ ನಮ್ಗಿಂತ ಬೇರೆ ಕಡೆ ಅರಿವಿದೆ ಅನ್ನೋದು ನೀವು ಕಲ್ಪಿಸ್ಕೊಳಕ್ಕಾಗತ್ತೆ ಅಂದ್ರೆ, ಅರಿವು ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಇದ್ರೆ ಅದಿದೇನಕ್ಕೆ ಏನು ಎವಿಡೆನ್ಸು? ನಿಮ್ಮ ಅರಿವೇ. ಅರಿವು ನಮ್ಗಿಂತ ಮತ್ತೊಬ್ಬ ಇರೋಕ್ ಸಾಧ್ಯವೇ ಇಲ್ಲ. ನಮ್ಗಿಂತ ಭಗವಂತ ಬೇರೆ ಇರೋಕ್ ಸಾಧ್ಯವೇ ಇಲ್ಲ. ನಮ್ಗಿಂತ ಪರಮಾತ್ಮ ಬೇರೆ ಇದ್ದಾನೆ ಅಂತ ಆಗ್ಬಿಟ್ರೆ ಅವನ ಅಸ್ತಿತ್ವಕ್ಕೆ ನಾವೇ ಕಾರಣ ಆಗ್ತೀವಿ. ಅಷ್ಟೇ ಅಲ್ಲ, ನಿಜವಾಗಿ ಬೇರೆ ಆಗ್ಬಿಟ್ರೆ ಆ ಪರಮಾತ್ಮ ಉಪಾಯವೂ ಇಲ್ಲ. ಅದಕ್ಕೆ ಶ್ರದ್ಧಾ ಮಾತ್ರ ವಿಚಾರ, ಬರೀ ಕಲ್ಪನಾ ವಿಚಾರ ಆಗತ್ತೆ. ಸ್ವರ್ಗ ವಿಚಾರ ಹೇಗೆ ಕಲ್ಪನಾ ಶ್ರದ್ಧೆಯೋ ಸ್ವರ್ಗ ವಿಚಾರ, ಹಾಗಾಗ್ಬಿಡ್ತಿತ್ತು ಪರಮಾತ್ಮ ವಿಚಾರ. ಅರಿವಿನ ರೂಪ, ಪರಮಾತ್ಮನ ಅರಿವಿನ ರೂಪ ಅಂತ ಯೋಚನೆ ಮಾಡಿದ್ರೆ ನಾವು ಈ ಕಲ್ಲು ಮಣ್ಣು ಪೂಜೆ ಮಾಡೋದು, ವಿಗ್ರಹ ಅದೆಲ್ಲ ಪ್ರತಿಮಾಸ ಮಾಡ್ತೀವಿ, ತಪ್ಪಲ್ಲ. ಆದ್ರೆ ಅರಿವು ಎಲ್ಲಿದೆಯೋ ಅಲ್ಲಿ ಬಿಟ್ಕೊಂಡು ನಾವೇ ತುಂಬಿರುವಂತಹ ದೇವತಾ ಭಾವದಲ್ಲಿ ಮತ್ತೆ ದೇವತೆಯನ್ನು ತುಂಬ್ಕೋಬೇಕು ಅಂದ್ರೆ ಎಷ್ಟು ಕಷ್ಟ. ತಥಾ ಸರ್ವೋಪಿ ಅನ್ಯೋ ವ್ಯವಹಾರ ಆತ್ಮತ ಏವ ವಿದುಷಃ. ಯಥಾ ಸರ್ವೋಪಿ ಅನ್ಯಃ ವ್ಯವಹಾರಃ ಆತ್ಮತ ಏವ ವಿದುಷಃ. ಎಲ್ಲಾ ವ್ಯವಹಾರವು ಏನೇನು ವ್ಯವಹಾರ, ಶಾಸ್ತ್ರೀಯ ವ್ಯವಹಾರ, ಲೌಕಿಕ ವ್ಯವಹಾರ, ಪ್ರಮಾಣ ಪ್ರಮೇಯ ವ್ಯವಹಾರ, ಕ್ರಿಯಾಕಾರ, ಎಲ್ಲಾ ವ್ಯವಹಾರವು ಆತ್ಮನಿಂದಲೇ ಉಂಟಾದದ್ದು. ಆತ್ಮನಲ್ಲದೆ ಆತ್ಮನಿಲ್ಲದೆ ಯಾವುದು ಎಲ್ಲೂ ಏನೂ ಇಲ್ಲ. ಸಮಸ್ತಕ್ಕೂ ಆತ್ಮನೇ ಮೂಲ. ಈ ವಿಷಯಕ್ಕೆ ಮಂತ್ರವು ಹೇಳ್ತಾ ಇದೆ. ತದೇಶ ಶ್ಲೋಕ ನ ಪಶ್ಯೋ ಮೃತ್ಯುನ್ ಪಶ್ಯತಿ ನ ಪಶ್ಯೋ ಮೃತ್ಯುಂ ಪಶ್ಯತಿ ರೋಗಂ ನೋತ ದುಃಖತಾ ಸರ್ವಗುಂಹ ಪಶ್ಯಃ ಪಶ್ಯತಿ ಸರ್ವಗುಂಹ ಪಶ್ಯಃ ಪಶ್ಯತಿ ಸರ್ವಮಾಪ್ನೋತಿ ಸರ್ವಶ ಇತಿ ಸ ಏಕಧಾ ಭವತಿ ತ್ರಿಧಾ ಭವತಿ ಪಂಚಧಾ ಭವತಿ ಸಪ್ತಧಾ ನವಧಾ ಚೈವ ಪುನಶ್ಚೈಕಾದಶ ಸ್ಮೃತಃ ಶತಂಚ ದಶ ಚ ಏಕಶ್ಚ ಸಹಸ್ರಾಣಿ ಚ ಶತಂಚ ದಶ ಚ ಏಕಶ್ಚ ಸಹಸ್ರಾಣಿ ಚ ವಿಂಶತಿಃ ಆಹಾರ ಶುದ್ಧೌ ಸತ್ವಶುದ್ಧಿಃ ಸತ್ವಶುದ್ಧೌ ಧ್ರುವ ಸ್ಮೃತಿಃ ಸ್ಮೃತಿಲಂಭೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷಃ ತಸ್ಮೈ ಮೃದಿತ ಕಷಾಯಾಯ ತಮಸಸ್ಪಾರಂ ದರ್ಶಯತಿ ಭಗವಾನ್ ಸನತ್ಕುಮಾರಃ ಸ್ಕಂದ ಇತ್ಯಾಚಕ್ಷತೆ ತಗ್ಸ್ಕಂದ ಇತ್ಯಾಚಕ್ಷತೆ ತದೇಶ ಶ್ಲೋಕಃ ನ ಪಶ್ಯೋ ಮೃತ್ಯುಂ ಪಶ್ಯತಿ ನ ರೋಗಂ ನೋತ ದುಃಖದಾಂ ಸರ್ವಗುಂಹ ಪಶ್ಯಃ ಪಶ್ಯತಿ ಸರ್ವಮಾಪ್ನೋತಿ ಸರ್ವಶ ಇತಿ ಸ ಏಕಧಾ ಭವತಿ ತ್ರಿಧಾ ಭವತಿ ಪಂಚಧಾ ಸಪ್ತಧಾ ನವಧಾ ಚೈವ ಪುನಶ್ಚೈಕಾದಶ ಸ್ಮೃತಃ ಶತಂಚ ದಶ ಚ ಏಕಶ್ಚ ಸಹಸ್ರಾಣಿ ಚ ವಿಂಶತಿಃ ಆಹಾರ ಶುದ್ಧೌ ಸತ್ವಶುದ್ಧಿಃ ಸತ್ವಶುದ್ಧೋ ಧ್ರುವ ಸ್ಮೃತಿಃ ಶ್ರುತಿಲಂಭೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷಃ ತಸ್ಮೈ ಮೃದಿತ ಕಷಾಯಾಯ ತಮಸಸ್ಪಾರಂ ದರ್ಶಯತಿ ಭಗವಾನ್ ಸನತ್ಕುಮಾರಃ ತಗ್ಸ್ಕಂದ ಇತ್ಯಾಚಕ್ಷತೆ ತತ್ ಏಷಃ ಶ್ಲೋಕಃ ನ ಪಶ್ಯಃ ಮೃತ್ಯುಂ ಪಶ್ಯತಿ ನ ರೋಗಂ ನ ಉತ ದುಃಖತಾಂ ಸರ್ವಂ ಹ ಪಶ್ಯಃ ಪಶ್ಯತಿ ಸರ್ವಂ ಆಪ್ನೋತಿ ಸರ್ವಶಃ ಇತಿ ಸಹ ಏಕಧಾ ಭವತಿ ತ್ರಿಧಾ ಭವತಿ ಪಂಚಧಾ ಸಪ್ತಧಾ ನವಧಾ ಚ ಏವ ಪುನಃ ಚ ಏಕಾದಶಃ ಸ್ಮೃತಃ ಶತಂ ಚ ದಶ ಚ ಏಕಃ ಚ ಸಹಸ್ರಾಣಿ ಚ ವಿಂಶತಿಃ ಆಹಾರಶುದ್ಧಃ ಆಹಾರಶುದ್ಧೌ ಸತ್ವಶುದ್ಧಿಃ ಸತ್ವಶುದ್ಧೌ ಧ್ರುವ ಸ್ಮೃತಿಃ ಸ್ಮೃತಿಲಂಭೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷಃ ತಸ್ಮೈ ಮೃದಿತಕಷಾಯಾಯ ತಮಸಃ ಪಾರಂ ದರ್ಶಯತಿ ಭಗವಾನ್ ಸನತ್ಕುಮಾರಃ ತಂ ಸ್ಕಂದಃ ಇತಿ ಆಚಕ್ಷತೆ ತಂ ಸ್ಕಂದಃ
ಇತಿ ಆಚಕ್ಷತೆ. ತಗ್ಗು ತಗ್ಗು ಉಂಟು, ಸಾಮ್ರಾಜ್ಯದಲ್ಲಿ ಗು ಉಂಟು, ಗುಮ್ ಉಂಟು ನೋಡಿ ತಗ್ಗು. ತದೇಶ ಶ್ಲೋಕ ತಸ್ಮಿನ್ ಅರ್ಥೆ ಏಷ ಶ್ಲೋಕ ಮಂತ್ರ ಅಂತ ಮೇಲೆ ಹಿಂದೆ ಹೇಳಿದಂತಹ ವಿಚಾರಕ್ಕೆ ಈ ಮಂತ್ರವೂ ಕೂಡ ಇದೆ ಅಂತ. ಏನ್ ಮಂತ್ರ? ಪಶ್ಯ ಅಂದ್ರೆ ಜ್ಞಾನಿ, ಎಲ್ಲವನ್ನೂ ಕಾಣುವ, ಎಲ್ಲವನ್ನೂ ಆತ್ಮದಲ್ಲಿ ಕಾಣುವಂತಹ ಜ್ಞಾನಿಯು ಮೃತ್ಯುನ್ನ ಪಶ್ಯತಿ. ಎಲ್ಲಿದೆಯೋ ಮೃತ್ಯು, ಎಲ್ಲಿದೆಯೋ ಮರಣ? ಮೃತ್ಯು ಕಾಣದಂತೆ ಅವನಿಗೆ. ಎಲ್ಲಿ ಅವಿದ್ಯೆ ಇದ್ರೆ ಮೃತ್ಯು, ಅವಿದ್ಯಾ ಕಾಮಕರ್ಮಗಳೇ ಮೃತ್ಯು. ಅವಿದ್ಯೆಯನ್ನು ಕಳ್ಕೊಂಡವನಿಗೆ ಮೃತ್ಯು ಎಲ್ಲಿಂದ ಕಾಣುತ್ತೆ? ಸಾಧ್ಯವೇ ಇಲ್ಲ. ಮೃತ್ಯು ಮರಣ ಬರೋದೇ ಅವಿದ್ಯೆಯಿಂದ. ಅವಿದ್ಯೆಯಿಂದ ಅಲ್ಲ, ಅವಿದ್ಯೆಯೇ ಮರಣ, ಮೃತ್ಯು, ದುಃಖ, ಕಷ್ಟ. ಆ ಜ್ಞಾನಿಯು ಸೂರ್ಯ ಕತ್ಲೆಯನ್ನು ಕಾಣೋದು, ಜ್ಞಾನಿಯು ಮೃತ್ಯುವನ್ನು ಅವಿದ್ಯೆಯನ್ನು ಕಾಣೋದಿಲ್ಲ. ಮೃತ್ಯು ಮರಣ ರೋಗವನ್ನೇ ಕಾಣೋ, ರೋಗ ಅಂತ ಕಾಣ್ತಾನೆ, ರೋಗವನ್ನೂ ಕಾಣೋಲ್ಲ, ದುಃಖವನ್ನೂ ಕಾಣೋದಿಲ್ಲ. ಎಲ್ಲವೂ ಅವಿದ್ಯಾ ಕಲ್ಪಿತವಾದದ್ದಾದ್ಮೇಲೆ, ಆ ಅವಿದ್ಯೆಯನ್ನು ಕಿತ್ತಾಕಿಕೊಂಡ್ಮೇಲೆ ಜ್ಞಾನಿಗೆ ಮೃತ್ಯುವೂ ಇಲ್ಲ, ರೋಗವೂ ಇಲ್ಲ, ದುಃಖವೂ ಇಲ್ಲ. ಎಲ್ಲವೂ ಆಗಿ ಎಲ್ಲವನ್ನು ನೋಡ್ತಾನೆ. ಸರ್ವ ಪಶ್ಯತಿ, ಎಲ್ಲವೂ ತಾನೇ ಆಗಿ ಎಲ್ಲವನ್ನು ನೋಡ್ತಾನೆ. ಸರ್ವಂ ಆಪ್ನೋತಿ, ಎಲ್ಲವನ್ನು ತನ್ನ ರೂಪದಿಂದ ವ್ಯಾಪಿಸ್ಕೊಂಡ್ಬಿಡ್ತಾನೆ. ತಾನೊಬ್ಬನೇ ಇರ್ತಕ್ಕವನು, ನನ್ನ ವ್ಯತಿರಿಕ್ತ ಏನೇನೂ ಇಲ್ಲ. ಎಲ್ಲವೂ ಅವಿದ್ಯಾ ಕಲ್ಪಿತವೇ ಹೋಗಿ ಪರಮಾರ್ಥವಾಗಿ ಸತ್ಸ್ವರೂಪ ಒಂದೇ, ಚಿತ್ಸ್ವರೂಪ ಒಂದೇ, ಪರಬ್ರಹ್ಮ ಒಂದೇ ಇರ್ತಕ್ಕದ್ದು ಅಂತ ಕಂತ ಅವನೇ ಒಂದಾದ ಅವಸ್ಥಾರೂಪವಾಗಿಯೂ, ಮೂರು ಲೋಕರೂಪವಾಗಿಯೂ, 5 ಭೂತಗಳಾಗಿಯೂ, 7 ಲೋಕಗಳಾಗಿಯೂ, 9 ಶರೀರದ ದ್ವಾರ ರಂಧ್ರವಾಗಿಯೂ, ನವಧ ಮತ್ತೆ ಎಲ್ಲವೂ ಅಖಂಡ ಒಂದು ಅಂತಾಗಿಯೂ, ಮತ್ತೆ ತ್ರಿಧ 3 ಆಯ್ತಲ್ಲ, 11 11 ದ್ವಾರವುಳ್ಳ ಇಂದ್ರಿಯಗಳುಳ್ಳವಾಗಿಯೂ, 100 10 1000 20 ಅಂತ ಹೇಳಿ ಏನೇನೇನೇನು ವಿಭಾಗವಿದೆಯೋ ಅಂದ್ರೆ ಎರ್ರಾಬಿರಿ ಸಂಖ್ಯೆ ಯಾಕೆ ಹೇಳ್ತು ಅಂದ್ರೆ ಎಲ್ಲವೂ ತಾನೇನಕ್ಕೆ ಸಂಖ್ಯೆಯಲ್ಲಿ ಯಾವ ಇದೂ ಇಲ್ಲ. ಏನು 1 ಅಂದ್ರೆ 1 3 5 7 11 ಹೇಳ್ಬಿಟ್ಟು 100 ಹೋಗ್ಬಿಟ್ಟು ಮತ್ತೆ 10ಕ್ಕೆ ಯಾಕೆ ಇಳ್ಕೊಳ್ತು, 10ಇಂದ 1000ಕ್ಕೆ ಯಾಕೆ ಜಂಪ್ ಮಾಡ್ತು, 1000ದಿಂದ 20ಕ್ಕೆ ಯಾಕೆ ಬಂತು ಪ್ರಶ್ನೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ಎಲ್ಲಾ ಸಂಖ್ಯೆಯು ಅವಿದ್ಯಾ ಕಲ್ಪಿತ ಅಂತ ಹೇಳ್ಬೇಕು. ಏನೇನೇನು ತೋರಿದೆಯೋ ಅಷ್ಟು ಇವನೇ ತೋರ್ತಾ ಇರೋದು ಅಂತ ಹೇಳೋದು ಇದು ವಿವಕ್ಷೆ. ಸಂಖ್ಯೆ ತಾತ್ಪರ್ಯ ಇಲ್ಲ, ಎಲ್ಲವಾಗಿ ಇವನೇ ತೋರ್ದ. ಸರಿ, ಇಂಥ ತತ್ವಜ್ಞಾನ ಪಡ್ಕೊಳ್ಳಿ ಏನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ ಫಸ್ಟ್ ಆಹಾರ ಶುದ್ಧಿ ಮಾಡ್ಕೊಳ್ಳಿ. ಆಹಾರ ಅಲ್ಲಿ ಆಕ್ರಿಯತೆ ಇತ್ಯಾಹಾರ, ನಮ್ಮ ದೇಹದೊಳಗೆ ತೆಗೆದುಕೊಳ್ಳೋದೆಲ್ಲವೂ ಆಹಾರವೇ. ಬರೀ ಅನ್ನ ಸಾರು ಹುಳಿ ಇತ್ಯಾದಿ ಅಲ್ಲೇ ಅಲ್ಲ, ಅದು ಕೂಡ ಚೆನ್ನಾಗಿರ್ಬೇಕು. ಶಾಸ್ತ್ರದಲ್ಲಿ ಯಾವ ಆಹಾರ ತಿನ್ಬೇಡ, ಮಾಂಸ ತಿನ್ಬೇಡ, ಈರುಳ್ಳಿ ತಿನ್ಬೇಡ, ಬೆಳ್ಳುಳ್ಳಿ ತಿನ್ಬೇಡ, ಶಾಸ್ತ್ರದಲ್ಲಿ ಯಾವ ತಾಮಸ ಆಹಾರ ಅಂತ ಯಾವ್ದು ಪಟ್ಟಿ ಮಾಡಿದಾರೋ ಅದು ತಿನ್ಬಾರ್ದು, ಅದನ್ನ ಆಹಾರ ಶುದ್ಧಿ. ಹಾಗೆಯೇ ಕಣ್ಣಿನಿಂದಲೂ ಕೂಡ ಕೆಟ್ಟ ದೃಶ್ಯ ನೋಡ್ಬೇಡ, ಕೆಟ್ಟ ಶಬ್ದ ಅದು ಒಳಗೆ ಹೋಗುತ್ತಾನೆ, ಅದನ್ನು ನಗ್ನಸ್ತಿಯಾಗಿ ನೋಡ್ಬಾರ್ದು. ಕೆಟ್ಟ ಮಾತುಗಳನ್ನು ಭಂಡ ಮಾತುಗಳನ್ನು ಕೇಳಬಾರ್ದು, ವ್ಯವಹಾರವನ್ನು ಕೇಳಬಾರ್ದು. ಹಾಗೆಯೇ ಯಾವುದೇ ಇಂದ್ರಿಯದಿಂದಲೂ ಚಿತ್ತ ವಿಕ್ಷೇಪವನ್ನು ಉಂಟು ಮಾಡುವ ಯಾವ ವಿಷಯವನ್ನು ತಗೋಬಾರ್ದು. ಇದೆಲ್ಲ ಆಹಾರ ಶುದ್ಧಿ. ಅದನ್ನ ಏನಾಗುತ್ತೆ, ಸತ್ವ ಅಂದ್ರೆ ಅಂತಃಕರಣ ಶುದ್ಧಿ ಆಗುತ್ತೆ, ಪ್ಯೂರ್ ಆಗ್ಬಿಡುತ್ತೆ. ಯಾವಾಗ ಆಹಾರದಲ್ಲಿ ನಿಯಮ ಮಾಡ್ಕೊಂಡ್ಬಿಟ್ರೋ, ಪಂಚೇಂದ್ರಿಯಗಳಿಂದಲೂ ಮನಸ್ಸಿನಿಂದಲೂ ಊಟ ಬದುಕಿನ ಆಹಾರದಿಂದಲೂ ಕೃತವಾಗಿ ನಿಯಮಿತವಾಗಿ ಶಾಸ್ತ್ರಸಮ್ಮತವಾಗಿ ನಡ್ಕೊಂಡ್ಬಿಟ್ರೋ ನಿಮ್ಮ ಅಂತಃಕರಣ ಪ್ಯೂರ್ ಕನ್ನಡಿ ಆಗ್ಬಿಡುತ್ತೆ. ಆವಾಗ ಸತ್ವಶುದ್ಧವು ಸತ್ವನ ಅಂತಃಕರಣ, ಸತ್ವಶುದ್ಧ ಧ್ರುವವಾದ ನಿಶ್ಚಲವಾದಂಥ ನೆನಪು, ನಿಶ್ಚಲವಾದ ಪರಮಾತ್ಮ ನೆನಪು ಉಂಟಾಗುತ್ತೆ. ಸತ್ಯವಾಗಿರುವ ನಿಶ್ಚಲವಾದ ಪರಮಾತ್ಮ ನೆನಪು ಉಂಟಾಗುತ್ತೆ. ಆವಾಗ ನೆನಪುಂಟಾಗುತ್ತಲೇ ಪರಮಾತ್ಮ ಜ್ಞಾನವಾಗಿ ಸರ್ವ ಗ್ರಂಥಿ ಎಲ್ಲ ಗಂಟೆಗಳು ಕಿಚ್ಚಲ್ಕೊಡಗುತ್ತೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ತ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರ ಸ್ವರೂಪನಾದ ಪರಮಾತ್ಮನ ಕಂಡು ಕೂಡಲೇ ಎಲ್ಲಾ ಗ್ರಂಥಿಗಳು ಕೂಡ ಬಿಟ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಇಂಥ ಒಂದು ಫಲವ ಉಳ್ಳದ್ದಾಗಿರುವುದನ್ನ ಜ್ಞಾನವು, ಈ ಜ್ಞಾನವನ್ನ ಮೃದಿತ ಕಷಾಯ, ಮೃದಿತ ಅಂದ್ರೇನೋ ಅಳಿಸಿಕೊಂಡ, ನಾಶ ಮಾಡಿಕೊಂಡ ಕಷಾಯವನ್ನುಳ್ಳವನಾದ, ಅಂದ್ರೆ ಅಂತಃಕರಣ ದೋಷವನ್ನುಳ್ಳವನಾದ. ಯಾವ ನಾರದರು ತಮ್ಮ ಅಂತಃಕರಣ ಎಲ್ಲಾ ದೋಷವನ್ನು ನಾಶಪಡಿಸಿಕೊಂಡಿದ್ದಾರೋ ಆ ನಾರದರು ಮೃದಿತ ಕಷಾಯರು, ಎಲ್ಲ ಅಂತಃಕರಣ ದೋಷವನ್ನು ಪರಿಹಾರ ಮಾಡಿಕೊಂಡವರು. ಅಂಥವರಿಗೆ ಅಜ್ಞಾನದ ಆಚೆ ಇರುವ ತಮಸಾನ ಅಜ್ಞಾನದ ಆಚೆ ಪಾರ ಅಂದ್ರೆ ಆಚೆಯಲ್ಲಿರ್ತಕ್ಕಂತಹ ಪರಬ್ರಹ್ಮ ವಸ್ತುವನ್ನ ಸನತ್ಕುಮಾರರು ದರ್ಶಯತಿ ತೋರಿಸಿಕೊಡುತ್ತಾರೆ. ತಮಸತ್ಪಾರಂ ಪರಮಾತ್ಮ, ಅಜ್ಞಾನದ ಆಚೆ ಇರುವ ಪರಬ್ರಹ್ಮವನ್ನ ಭಗವಾನ್ ಸನತ್ಕುಮಾರ ದರ್ಶಯತಿ. ಭಗವಂತರು ಯಾಕೆ
ಪರಮಾತ್ಮ ಸ್ವರೂಪ ಪಡ್ಕೊಂಡಿದ್ದಾರೆ ಅವರು, ಪರಮಾತ್ಮ ಆಗ್ಬಿಟ್ಟಿದ್ದಾರೆ. ಜ್ಞಾನೇಶ್ವರ ಶಕ್ತಿ ಬಲ ವೀರ ತೇಜೋಭಿಗಳಿಂದ ಕೂಡ್ಕೊಂಡವನು ಭಗವಂತ. ಆ ಸ್ವರೂಪವನ್ನು ಪಡ್ಕೊಂಡವರೆಲ್ಲ ಭಗವಂತರಾಗ್ಬಿಟ್ಟಿದ್ದಾರೆ. ಹಾಗಾಗಿ ಭಗವಂತರಾದ ಷಡ್ಗುಣೇಶ್ವರಿ ಸಂಪನ್ನನಾದ ಪರಮಾತ್ಮ ರೂಪವನ್ನು ಪಡ್ಕೊಂಡಂತಹ ಸನತ್ ಕುಮಾರರು ನಾರದರಿಗೆ ಅಜ್ಞಾನದ ಆಶಯ ಇರತಕ್ಕಂತಹ ಪರಬ್ರಹ್ಮ ವಸ್ತುವನ್ನ ತೋರಿಸಿಕೊಡುತ್ತಾರೆ. ಆದ್ದರಿಂದ ಅವನನ್ನ ತಗ್ಗು ಸ್ಕಂದ ಇತ್ಯಾತಕ್ಷತೆ ತಮ್ಮನ ಸನತ್ ಕುಮಾರ್. ಆ ಸನತ್ ಕುಮಾರನನ್ನೇ ಸ್ಕಂದ ಸ್ಕಂದ ಅಂತ ಹೇಳ್ತಾರಂತೆ. ಯಾಕೆಂದ್ರೆ ಪರಮೇಶ್ವರ ಆ ಸನತ್ ಕುಮಾರನ್ನ ಸ್ತೋತ್ರ ಮಾಡಿದಾಗ ಅವರು ಆಯ್ತಪ್ಪ ನಾನೇ ನಿನ್ನ ಮಗನಾಗಿ ಹೊರಟು ಬರ್ತೀನಿ ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಯಾಗಿ ಹೊರಟು ಬರ್ತಾರೆ. ಸನತ್ ಕುಮಾರರೇ ಪರಮೇಶ್ವರನಿಗೆ ವರ ಕೊಟ್ಟಿದ್ದಕ್ಕೆ ತಾವು ಸುಬ್ರಹ್ಮಣ್ಯ ಸ್ವಾಮಿಯಾಗಿ ಹುಟ್ಟು ಬರ್ತಾರೆ. ಅವರಿಂದ ಸ್ಕಂದ ಅಂತ. ನಮ್ಮ ಸ್ಕಂದ ಆರಾಧನೆ ಭಾರಿ ಬ್ರಾಹ್ಮಣರು ಭಾರಿ ವಿಶೇಷ. ನಾವು ಸ್ಕಂದ ಆರಾಧನೆ ಮಾಡಿದರೆ ತತ್ವಜ್ಞಾನ ಉಂಟಾಗತ್ತೆ ಅಂತ ನಾವು ಅದರಲ್ಲಿ ಮಾರ್ಗಶೀರ್ಷ ಷಷ್ಠಿ ದಿವಸ ಸುಬ್ರಹ್ಮಣ್ಯ ಷಷ್ಠಿ, ಸುಬ್ರಾಯ ಷಷ್ಠಿ, ಅವತ್ತು ಸ್ಕಂದ ಪೂಜೆ, ಸ್ಕಂದ ಆರಾಧನೆ, ಬ್ರಹ್ಮಚಾರಿಗಳನ್ನು ಕರೆದು ಅವ್ರಿಗೆ ಹಸ್ತೋದಕ ಹಾಕಿಸಿ ಅವ್ರಿಗೆ ಊಟ ಹಾಕಿ ಪಂಚೆ ದಕ್ಷಿಣೆ ಪಂಚಪಾತ್ರೆ ಇದೆಲ್ಲ ಕೊಟ್ಟು ಅವನಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರೀತ ಸಂಸ್ಕಾರ ಮಾಡಿ, ಅಪ್ಪ ನೀನು ಯಾವ ರೀತಿ ನಾರದರಿಗೆ ತತ್ವೋಪದೇಶ ಮಾಡಿ ಅಜ್ಞಾನ ಪರಿಹಾರ ಮಾಡಿರೋ ನಮಗೂ ಹಾಗೆ ನಮ್ಮ ಅಜ್ಞಾನ ಪರಿಹಾರ ಮಾಡಿ ನಮ್ಮ ಕೃತಾರ್ಥ ಮಾಡ್ರಪ್ಪ ಅಂತ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೇಳ್ಕೋಬೇಕಂತೆ. ಬ್ರಾಹ್ಮಣಾನ ಗುರು ಯಾರೋ ಸ್ಕಂದ. ಸಮಸ್ತ ಬ್ರಹ್ಮಜ್ಞಾನಿಗಳಿಗೆ ಗುರು, ಬ್ರಾಹ್ಮಣರಿಗೆಲ್ಲ ಗುರು ಅವನು. ಅಂಥ ಬ್ರಹ್ಮಜ್ಞಾನಿಗಳಿಗೆ ಗುರುವಾದ ಆ ಬ್ರಾಹ್ಮಣರಿಗೆ ಗುರುವಾಗಿರ್ತಕ್ಕಂತಹ ನಾರದರ ತತ್ವ ಗುರುಗಳಾಗಿರ್ತಕ್ಕಂತಹ ಆ ಸನತ್ ಕುಮಾರನ ಸ್ಕಂದ ಸ್ಕಂದ ಎಂಬುದಾಗಿ ತಿಳಿದವರು ಹೇಳುತ್ತಾರೆ. ಆಚಕ್ಷತೆ ಅಂತ ಬ್ರಹ್ಮಜ್ಞಾನ ಹೇಳ್ತಾರೆ, ತಿಳಿದವರು ಹೇಳ್ತಾರೆ ಅಂತ. 2 ಸಲ ಯಾತಕ್ಕೆ ಇಲ್ಲಿ 7ನೇ ಅಧ್ಯಾಯ ಮುಗೀತು ಅಂತ. ಸ್ಕಂದ ಇತ್ಯಾದಿ ಸ್ಕಂದ ಇತ್ಯಾದಿ 9 ಗಂಟೆ ಆಗೇ ಹೋಯ್ತಾ? ನಾಳೆ ಮುಗಿಸ್ಬಿಡ್ತೀನಿ 7ನೇ ಅಧ್ಯಾಯನ ಭಾಷ್ಯದಲ್ಲಿ. 7ನೇ ಅಧ್ಯಾಯ ಮುಗಿಸಿ ನಾಡಿದ್ರಿಂದ ನಾಳೆನೇ 8 ಶುರು ಮಾಡ್ಬೋದಪ್ಪ. 28, 20, 30ನೇ ತಾರೀಕಿಗೆ ಮುಗಿದ್ಬಿಡ್ಬೇಕು ಯಾವ್ದೋ ಛಾಂದೋಗ್ಯ. ಆಮೇಲೆ 4ನೇ ತಾರೀಕು ಊರಿಗೆ ಹೋಗ್ಬಿಡ್ತಾ ಇದ್ದೀನಿ. ಅಷ್ಟೊತ್ತಿಗೆ 8 ಗಂಟೆಯಿಂದನೂ ಗೀತೆನೆ, 10 ಗಂಟೆಯಿಂದನೂ ಗೀತೆನೆ, 2 ಹೊತ್ತು ಗೀತೆನೆ ಹೇಳ್ಬಿಟ್ಟು ಆಮೇಲೆ ಮತ್ತೂರಿಗೆ ಹೋದ್ಮೇಲೆ ಅಲ್ಲಿ ಅವ್ರು ಏನ್ ಪಾಠ ಹೇಳ್ಸ್ಕೊತಾರೆ ಅಂತ ಕೇಳಿ ಅವರ ಪಾಠದಂತೆಯೇ ನೀವು ಬಹುಶಃ ಅವರು ಮಾಂಡುಕ್ಯ ಹೇಳ್ಸ್ಕೊಡ್ತೀನಿ ಅಂತ ಅಂದ್ಕೊಂಡ್ರು. ಒಂದ್ಸಲ ಬೃಹದಾರಣಿಕ ಅಂತ ಹೇಳಿದ್ರು, ಇನ್ನೊಂದ್ಸಲ ಸೂತ್ರ ಭಾಷ್ಯ ಅಂದ್ರು.